ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಒಂದು ದೈವ ಸಂದೇಶವನ್ನು ನೋಡಿಕೊಳ್ಳೋಣ. ಅದೇ 8ನೆಯ ಪಾಠ, ದೇವದೂತರು ದೇವರ ಮಕ್ಕಳ ಸೇವಕರಾದಂಥ ಆತ್ಮಗಳ ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ದೇವದೂತರು ದೇವರ ಮಕ್ಕಳ ಇಲ್ಲ ಸೇವಕರಾದಂಥ ಆತ್ಮಗಳ ಎಂಬುದಾಗಿ. ಇವತ್ತು ಯಾಕೆ ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಿ ನೋಡಬೇಕು ಅಂತಂದರೆ, ಯೇಸು ಕ್ರಿಸ್ತನು ಆತನ ಈ ಭೂಮಿ ಮೇಲೆ ಬಂದು ಮರಣವನ್ನು ಅನುಭವಿಸಿ 2000 ವರ್ಷಗಳು ಕಳೆದರೂ ಕೂಡ ಕ್ರೈಸ್ತವ್ಯ ಎನ್ನುವಂಥದ್ದು ಬಹಳವಾದಂಥ ರೀತಿಯಲ್ಲಿ ವಿಸ್ತರಿಸಿ ಪ್ರಪಂಚದ ಮೂಲೆ ಮೂಲೆಗೆ ಹರಡಿ ಹೋಗಿದ್ರು. ಕ್ರೈಸ್ತವ್ಯದಲ್ಲಿ ಕೆಲವೊಂದು ಎಷ್ಟೋ ಅಡೆತಡೆಗಳು ಎನ್ನುವಂಥದ್ದು, ಕ್ರೈಸ್ತತ್ವದಲ್ಲಿ ಕೆಲವೊಂದು ವಿಚಾರಕರವಾದಂಥ ಸಂಗತಿಗಳು, ಕ್ರೈಸ್ತವ್ಯದಲ್ಲಿ ಕೆಲವೊಂದು ಕಳಂಕವಾದಂಥ ವಿಷಯಗಳಿದೆ. ಕ್ರೈಸ್ತವ್ಯ ಎನ್ನುವಂಥದ್ದು ಪ್ರಪಂಚದ 4 ಮೂಲೆಗಳಿಗೆ ವಿಸ್ತರಿಸಿ ಹೋಗಿದೆ. ಇಂಥ ಒಂದು ಕ್ರೈಸ್ತವ್ಯದ ಪ್ರಾರಂಭದ ಕಾಲವನ್ನು ಒಂದು ಸಾರಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ದೊಡ್ಡ ದೊಡ್ಡ ಭಕ್ತರುಗಳಿದ್ದಾರೆ, ಎಷ್ಟೋ ಜನ ತ್ಯಾಗಶೀಲರುಗಳಿದ್ದಾರೆ, ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕಿ ದೇವರಿಗೋಸ್ಕರ ಹೋರಾಡಿದಂಥವರಿದ್ದಾರೆ. ಅವರು ಹೋರಾಡಿ ಈ ಪ್ರಪಂಚದ ಮನುಷ್ಯರನ್ನು ವಿರೋಧಿಸಿದ್ದಂಥದ್ದಲ್ಲದೆ ತಮ್ಮ ಪ್ರಾಣಗಳನ್ನು ಕೂಡ ದೇವರಿಗೋಸ್ಕರ ಕೊಟ್ಟಿದ್ದಾರೆ. ಇಂಥ ಒಂದು ಕ್ರೈಸ್ತವ್ಯ ಎನ್ನುವಂಥದ್ದು ಶ್ರೇಷ್ಠವಾದಂಥ ರೀತಿಯಲ್ಲಿ ಇದೆ ಎನ್ನುವಂಥದ್ದನ್ನು ಎಷ್ಟೋ ಜನ ಭಕ್ತರುಗಳು ತೋರಿಸಿದ್ರು ಕೂಡ, ಕೆಲವೊಂದು ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಅಂತ ಹೇಳಿ ಭಕ್ತಿಯ ಮುಸುಕನ್ನು ಹಾಕಿಕೊಂಡಿರುವಂಥ ಕೆಲವೊಂದು ಬೋಧಕರು ಬೈಬಲ್ಗೆ ವ್ಯತಿರೇಕವಾಗಿರುವಂಥ ಬೋಧನೆಗಳನ್ನು ಮಾಡ್ತಾ, ದೇವರ ಮಾತುಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತಾ ಹಲವಾರು ಮನುಷ್ಯರನ್ನು ಕೆಡಿಸ್ತಾ, ಹಲವಾರು ಮನುಷ್ಯರು ನರಕಕ್ಕೆ ಹೋಗುವಂಥ ರೀತಿಯಲ್ಲಿ ದಾರಿಯನ್ನು ಏರ್ಪಾಟು ಮಾಡಿ ಕೆಲವೊಂದು ದುರ್ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಎಷ್ಟೋ ದುರ್ಬೋಧನೆಗಳಲ್ಲಿ ಒಂದು ಭಯಂಕರವಾದಂಥ ಬೈಬಲ್ಗೆ ವ್ಯತಿರೇಕವಾಗಿರುವಂಥ, ಕ್ಷಮಾಪಣೆ ಇಲ್ಲದಂಥ ಒಂದು ಬೋಧನೆ ಏನು ಅಂತಂದರೆ, ಸೇವಕರಾದಂಥ ಆತ್ಮಗಳು ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ದೇವದೂತರು ಕೂಡ ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾ ಇರುವಂಥ ಮಾತು. ಇವರು ಈ ರೀತಿಯಾಗಿ ಹೇಳುವುದಕ್ಕೆ ಬೈಬಲಲ್ಲಿ ಕೆಲವೊಂದು ಮಾತುಗಳನ್ನು ಇವರು ಆಧಾರವಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಆ ಮಾತುಗಳನ್ನು ಗಮನಿಸಿ, ಈ ವಾಕ್ಯಗಳನ್ನು ಗಮನಿಸಿ. ಯೋಬನ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನು ಎಲ್ಲಿಂದ ಬಂದಿ ಎಂದು ಕೇಳಲು, ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಇಲ್ಲಿ ದೇವದೂತರು 6ನೇ ವಚನದಲ್ಲಿ ಗಮನಿಸಿ, ಒಂದಾನೊಂದು ದಿನ ದೇವದೂತರು ಅಂತ ಹೇಳಿ ಇರುವಂಥ ಮಾತು ಕಾಣುತ್ತೆ. ಇಲ್ಲಿ ದೇವದೂತರು ಎನ್ನುವಂಥ ರೀತಿಯಲ್ಲಿ ಇರುವಂಥ ಮಾತಿಗೆ తెలుగు భాష బైబిల్లో దేవదూతలు యెహోవా సన్నిధిని నిలుచుటకై వచ్చిన దినమొకటి ತಟಸ್ಥಿಂಚೆನು. ಇಲ್ಲಿ ದೇವದೂತರು ಅನ್ನುವಂಥ ರೀತಿಯಲ್ಲಿ ಇರುವಂಥ ಮಾತಿಗೆ ಪುಟ್ಟೋಟ್ನಲ್ಲಿ ದೇವರ ಮಕ್ಕಳು ಅಂದರೆ ದೇವರ ಕುಮಾರರು ಎನ್ನುವಂಥ ರೀತಿಯಲ್ಲಿ ಇರುವಂಥ ಮಾತು ಕಾಣುತ್ತೆ. ಆ ಮಾತನ್ನು ಗಮನಿಸಿ. ಇಲ್ಲಿ తెలుగు ಭಾಷೆ ಬೈಬಲಲ್ಲಿ ಏನಿದೆ ಅಂದರೆ, ಮೂಲ ಭಾಷೆలలో ದೈವ ಕುಮಾರುಲು ದೇವದೂತರು ಅಂತೇಳಿ ಮೇಲಿನ ವಚನದಲ್ಲಿ 6ನೇ ವಚನದಲ್ಲಿ ಕಾಣುತ್ತೆ. ಪುಟ್ನೋಟ್ನಲ್ಲಿ ಇಲ್ಲಿ ಕೆಳಗಡೆಗೆ ದೇವರ ಮಕ್ಕಳು ಎನ್ನುವಂಥ ರೀತಿಯಲ್ಲಿ ಕಾಣುತ್ತೆ. ಈ ಮೇಲಿನ ಮಾತನ್ನು ಓದಿ ಕೆಳಗಿರುವಂಥ ಇದರ ಅರ್ಥವು ದೇವರ ಮಕ್ಕಳು ಎನ್ನುವಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ದೇವದೂತರು ಸೇವಕರಲ್ಲ, ಇವರು ಮಕ್ಕಳೇ ಎನ್ನುವಂಥ ರೀತಿಯಲ್ಲಿ ಬೋಧನೆ ಮಾಡ್ತಾ ಇರುವಂಥ ವಿಚಿತ್ರವಾದಂಥ ಕಾರ್ಯವೂ ಇದೆ. ಇಷ್ಟು ಮಾತ್ರವಲ್ಲ, ಯೋಬನ ಗ್ರಂಥ 38ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ಯೋಬನ ಗ್ರಂಥ 38:6. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಗಮನಿಸಿ, ಇಲ್ಲಿ ಏನಿದೆಯೋ 38:6ರಲ್ಲಿ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಅಂದರೆ ದೇವರು ತಾನು ಸೃಷ್ಟಿ ಕಾರ್ಯಕ್ರಮವನ್ನು ನಡೆಸುವಂಥ ಸಮಯದಲ್ಲಿ
ದೇವರು ತನ್ನ ಮಕ್ಕಳಿಗೆ ಶರೀರವನ್ನು ನಿರ್ಮಾಣ ಮಾಡಿಲ್ಲ ಇನ್ನೊಂದನ್ನ. ಇಲ್ಲಿ ಏನು ಕಾಣುತ್ತೆ ಅಂತಂದರೆ, ದೇವರ ಕುಮಾರರು ಆರನೇ ವಚನದಲ್ಲಿ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಅಂದರೆ ದೇವಕುಮಾರರು ಆ ಒಂದು ಸಮಯದಲ್ಲಿ ಶರೀರದೊಂದಿಗೆ ಇದ್ರ ಅಂದರೆ ಇಲ್ಲ. ದೇವರಲ್ಲಿ ಆತ್ಮಗಳಾಗಿ ಪರಲೋಕದಲ್ಲಿ ದೇವರ ಗರ್ಭದಲ್ಲಿರುವಂಥವ್ರು ನಾವೆಲ್ಲ ಆ ಒಂದು ಸಮಯದಲ್ಲಿ ಸೃಷ್ಟಿಯ ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ ಇಲ್ಲಿ ಏನು ಬರೆಯಲ್ಪಟ್ಟಬೇಕಾಗಿತ್ತು? ದೇವದೂತರು ಅಂತ ಬರೆಯಲ್ಪಡಬೇಕಾಗಿತ್ತು. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ದೇವರ ಮಕ್ಕಳು ಎಂಬುದಾಗಿ, ದೇವಕುಮಾರರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಈ ಮಾತುಗಳನ್ನು ಗಮನಿಸಿ, ದೇವದೂತರು ಮಕ್ಕಳೇ ಹೊರತು ಸೇವಕರಲ್ಲ ಎನ್ನುವಂಥ ರೀತಿಯಲ್ಲಿ ಎಷ್ಟೋ ಬೋಧನೆಗಳನ್ನು ಮಾಡ್ತಾ ಇರುವಂಥ ಮಾತುಗಳು ಕಾಣುತ್ತೆ. ಇವತ್ತು ಬೈಬಲಲ್ಲಿ ಎಲ್ಲವೂ ಈ ಮಾತುಗಳು ಇದೆ ಎಂಬುದಾಗಿ ಅಂದ್ಕೊಂಡು ಯಾವುದೇ ಮಾತುಗಳನ್ನು ಕೂಡ ಪರಿಶೀಲನೆ ಮಾಡದಂಥ ರೀತಿಯಲ್ಲಿ ಇದಿರುವಂಥದ್ದು ಇಷ್ಟೇನೇ, ಇದರ ಅರ್ಥವೂ ಇದೆ ಎಂಬುದಾಗಿ ಭಾವವನ್ನು ಬಿಟ್ಟು ಅಕ್ಷರಗಳನ್ನು ತೆಗೆದುಕೊಂಡ್ರೆ ಮನುಷ್ಯನ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಬೈಬಲಲ್ಲಿ ಎಷ್ಟೋ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಲೋಪಗಳು ನಡೆದಿದೆ. ಇಲ್ಲಿ 19ನೇ ಕೀರ್ತನೆ 7ನೇ ವಚನಗಳಲ್ಲಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎಂಬುದಾಗಿ ಕಾಣುತ್ತೆ. ಆದರೆ ಇಲ್ಲಿ ಏಕೆ ಈ ಲೋಪಗಳು ಕಾಣುತ್ತೆ ಅಂತ ಅಂದರೆ, ತರ್ಜುಮೆ ಮಾಡುವಂಥ ಸಮಯದಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಏನು ಅರ್ಥವಾಯಿತೋ ಆ ಒಂದು ಮಾತುಗಳನ್ನೇ ಹೇಳ್ತಾ ಇರುವಂಥ ಕಾರಣ, ಬರಿತಾ ಇರುವಂಥ ಕಾರಣ, ತರ್ಜುಮೆ ಮಾಡಿರುವಂಥ ಕಾರಣ, ಭಾಷಾಂತರ ಮಾಡಿರುವಂಥ ಕಾರಣ ಆ ಭಾಷೆಗೂ ಈ ಭಾಷೆಗೂ ವ್ಯತ್ಯಾಸ ಎನ್ನುವಂಥದ್ದು ನಡೆದು ಆ ಭಾಷೆಯಲ್ಲಿರುವಂಥ ಅರ್ಥವನ್ನು ಬರೆಯದೆ ಅಲ್ಲಿರುವಂಥ ಭಾವವನ್ನು ಅರ್ಥ ಮಾಡಿಕೊಳ್ಳದೆ ಅಕ್ಷರವನ್ನು ಅರ್ಥ ಮಾಡಿಕೊಂಡಂಥ ಕಾರಣ ತಪ್ಪುಗಳನ್ನು ಬರೆದಿದ್ದಾರೆ ಬೈಬಲಲ್ಲಿ. ತರ್ಜುಮೆ ಮಾಡುವಂಥವರ ದೋಷವೇ ಹೊರತು ದೇವರ ದೋಷವೂ ಅಲ್ಲ. ಬೈಬಲಲ್ಲಿ ತಪ್ಪುಗಳಿದೆಯಾ ಅಂದರೆ ಕೆಲವೊಂದು ಮಾತುಗಳನ್ನು ಗಮನಿಸಿ. ಯೂದನ ಗ್ರಂಥ 1ನೇ 9ನೇ ವಚನವನ್ನು, ಯೂದ 1:9. ಆದರೆ ಪ್ರಧಾನ ದೂತನಾದಂಥ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಎಂಬುದಾಗಿದೆ. ಅಂದರೆ ಮೋಶೆಯ ಶವದ ವಿಷಯದಲ್ಲಿ ಮಿಕಾಯೇಲನು ವಾಗ್ವಾದ ಮಾಡಿಕೊಳ್ತಾ ಇತ್ತು ಅಂತ ಹೇಳಿದೆ. ಅಂದರೆ ಮೋಶೆಯ ಶವವನ್ನು ದೇವರೇ ಏನು ಮಾಡ್ತಾರೆ? ಕಣ್ಮರೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ. ಯಾಕೆ ಕಣ್ಮರೆ ಮಾಡ್ತಾರೆ ಅಂತಂದರೆ, ಸತ್ತಂಥ ಶವ ಅನವಶ್ಯಕ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಈ ಒಂದು ಶವಕ್ಕೋಸ್ಕರ ಏನಕ್ಕೋಸ್ಕರ ವಾಗ್ವಾದ ಮಾಡಿಕೊಳ್ತವೆ ದೇವದೂತರು? ಒಂದು ವೇಳೆ ದೇವರು ಏನಾದರೂ ಶವವನ್ನು ಬಯಸ್ತಾನ? ಮನುಷ್ಯನ ಶವವನ್ನು ದೇವರು ಕೇಳ್ತಾನ ಅಂತಂದ್ರೆ ಬೈಬಲ್ ಏನು ಹೇಳ್ತಾರೆ? ರೋಮಪುರದವರಿಗೆ 12:1 ಗಮನಿಸಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವಂಥದ್ದೇನು ಅಂದ್ರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ, ಸಜೀವ ಅಂದ್ರೆ ಜೀವಂತವಾಗಿ ಇರುವಾಗಲೇ ದೇವರು ಕೇಳ್ತಾನೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಯಾಕೆಂತಂದ್ರೆ ದೇವರಿಗೆ ಬದುಕಿದ್ದಾಗಲೇ ಬೇಕು ಹೊರತು ಸತ್ತಾದ್ಮೇಲೆ ಏನಕ್ಕೋಸ್ಕರ ಬೇಕು? ಸತ್ತ ಶವವನ್ನು ತೆಗೆದುಕೊಂಡು ದೇವರು ಏನಾದರೂ ಮಾಡ್ತಾನ? ಸತ್ತ ಶವ ಒಂದು ವೇಳೆ ದೇವರ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾ? ಸತ್ತ ಶವ ಸುವಾರ್ತೆ ಸಾರೋದಕ್ಕೆ ಸಾಧ್ಯವಾ? ಸತ್ತ ಶವದಲ್ಲಿ ಆತ್ಮ ಬಿಡುತ್ತಿದ್ದಂಗೆ ಇನ್ನೊಂದು ಲೋಕಕ್ಕೆ ಮನುಷ್ಯನ ಯಾವ ರೀತಿಯಲ್ಲಿ ಬದುಕಿದ್ದಾನೋ ಆ ಆಧಾರದ ಮೇಲೆ ಇನ್ನೊಂದು ಲೋಕವನ್ನು ಸೇರ್ಕೊಳ್ಳುತ್ತೆ. ಆಗಿರುವಂಥ ಕಾರಣ ಶವ ಎನ್ನುವಂಥದ್ದು ದೇವರಿಗೆ ಅನವಶ್ಯಕವಾಗಿರುವಂಥ ಕಾರಣ ಇಲ್ಲಿ ಶವ ಅಂತ ಬರೆಯಲ್ಪಟ್ಟಿದೆಯಲ್ಲ ಅಂತಂದ್ರೆ ಅಲ್ಲಿ ಶರೀರ ಎಂಬುದಾಗಿ ಬರೆಯಲ್ಪಡಬೇಕಾಯಿತೇ ಹೊರತು ಶವ ಎಂಬುದಾಗಿ ಅಲ್ಲ. ಇದು ಯಾವ ರೀತಿಯಾಗಿ ಸತ್ಯವೋ ಬೈಬಲಲ್ಲಿ ಇರುವಂಥ ಮಾತೇ ಇದು. ಅಲ್ಲಿ ಶರೀರ ಎನ್ನುವಂಥದ್ದು ಬರಬೇಕಾಯಿತು, ಶವ ಎನ್ನುವಂಥದ್ದು ಬಂದಿದೆ. ಮತ್ತೆ ಅಷ್ಟು ಮಾತ್ರವೇ ಅಲ್ಲದ ಪ್ರಕಟಣೆ ಗ್ರಂಥ 19ನೇ 1ನೇ ವಚನವನ್ನು ಗಮನಿಸಿ. ಪ್ರಕಟಣೆ 19:1. ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಏನಿದೆಯೋ ಹಲ್ಲೆಲೂಯಾ, ಹಲ್ಲೆಲೂಯಾ ಎನ್ನುವಂಥ ಮಾತು ಕಾಣುತ್ತೆ. ಈ ಹಲ್ಲೆಲೂಯಾ ಎನ್ನುವಂಥ ಮಾತಿಗೆ ಅರ್ಥ ಏನು ಅಂತ ಹೇಳಿ, ಹಲ್ಲೆಲೂಯಾ ಎನ್ನುವಂಥ ಮಾತಿನಲ್ಲಿ ಚಿಕ್ಕ ಒಂದು 20 ಎನ್ನುವಂಥ ಒಂದು ಅಂಕೆ ಇದೆ. ಅದರಲ್ಲಿ ಕೆಳಗಡೆ ಗಮನಿಸಿದ್ರೆ ಕರ್ತನನ್ನ ಸ್ತುತಿಸಿರಿ. ಗಮನಿಸಿ, ಇಲ್ಲಿ ಏನಿದೆಯೋ ಕರ್ತನನ್ನ ಸ್ತುತಿಸಿರಿ. ಹಲ್ಲೆಲೂಯಾ ಅಂತಂದ್ರೆ ಕರ್ತನನ್ನ ಸ್ತುತಿಸಿರಿ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಮಾತು ಕಾಣುತ್ತೆ. ಅಷ್ಟು ಮಾತ್ರವಲ್ಲದೆ ಕೀರ್ತನೆಗಳು 104:35 ಗಮನಿಸಿ. ಕೀರ್ತನೆಗಳು 104ನೇ ಕೀರ್ತನೆ 35ನೇ ವಚನವನ್ನ, ಪಾಪಾತ್ಮರು ಭೂಲೋಕದಲ್ಲಿ ಮುಗಿದು ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಾಹುವಿಗೆ ಸ್ತೋತ್ರ. ಯಾಹುವಿಗೆ ಸ್ತೋತ್ರ ಎನ್ನುವಂಥ ಆ ಒಂದು ಮಾತಿನಲ್ಲಿ ಪುಟ್ ನೋಟ್ ಏನಿದೆ? 13 ಎನ್ನುವಂಥ ಸಂಖ್ಯೆ ಇದೆ. 13 ಎನ್ನುವಂಥ ಸಂಖ್ಯೆಯಲ್ಲಿ ಕೆಳಗಡೆ ನೋಡಿದ್ರೆ ಏನೈತೆ? ಹಲ್ಲೆಲೂಯಾ. ಮೇಲ್ಗಡೆ ಏನಿದೆ? ಯಾಹುವಿಗೆ ಸ್ತೋತ್ರ ಎನ್ನುವಂಥ ರೀತಿಯಲ್ಲಿ ಮೇಲ್ಗಡೆ ಇದೆ. ಅದರ ಅರ್ಥ ಇಲ್ಲಿ ಹಲ್ಲೆಲೂಯಾ ಎನ್ನುವಂಥ ರೀತಿಯಲ್ಲಿ ಇದೆ.
ಈ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಕರ್ತನನ್ನ ಸ್ತುತಿಸ್ರಿ ಎಂಬುದಾಗಿ ಇದೆ. ಅಲ್ಲೆಲೂಯ ಅನ್ನುವಂಥ ಮಾತಿಗೆ ಅರ್ಥ ಏನು ಅಂದ್ರೆ ಕರ್ತನನ್ನ ಸ್ತುತಿಸ್ರಿ ಅಂತ ಹೇಳಿ ಇಲ್ಲಿದೆ, ಅಲ್ಲಿ ನೋಡಿದ್ರೆ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಇದೆ. ಈ ಕರ್ತನನ್ನ ಸ್ತುತಿಸ್ರಿ ಎನ್ನುವಂಥದ್ದು ಸತ್ಯವ, ಯಾಹುವಿಗೆ ಸ್ತೋತ್ರ ಇಲ್ಲ ದೇವರಿಗೆ ಸ್ತೋತ್ರ ಎನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದು ಸತ್ಯವ? ಆಲೋಚನೆ ಮಾಡಿ. ಯಾಹುವಿಗೆ ಸ್ತೋತ್ರ ಅಂತ ಅಂದ್ರೆ ಒಬ್ಬ ಮನುಷ್ಯನು ದೇವರಿಗೆ ಸ್ತುತಿಯನ್ನು ಸಲ್ಲಿಸುವಂಥದ್ದು. ಕರ್ತನನ್ನ ಸ್ತುತಿಸ್ರಿ ಅಂತಂದ್ರೆ ಇನ್ನೊಬ್ಬ ಮನುಷ್ಯನಿಗೆ ಸ್ತುತಿಸುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡುವಂಥದ್ದು, ಹೇಳುವಂಥದ್ದು. ಗಮನಿಸಿ. ಅಂದ್ರೆ ಬೈಬಲಲ್ಲಿ ಇಂಥ ದೋಷಗಳು ಕಾಣುತ್ತಾ ಅಂತಂದ್ರೆ ಬೈಬಲಲ್ಲಿ ಇಂಥ ದೋಷಗಳು ಕಾಣುತ್ತೆ. ಒಂದು ತಾವು ನೋಡಿದ್ರೆ ಕರ್ತನನ್ನ ಸ್ತುತಿಸ್ರಿ ಅಂತ ಹೇಳಿ, ಇನ್ನೊಂದು ತಾವು ನೋಡಿದ್ರೆ ಕರ್ತನಿಗೆ ಸ್ತೋತ್ರ ಮಾಡ್ರಿ ಎಂಬುದಾಗಿ ಈ ಮಾತುಗಳು ಕಾಣುತ್ತೆ. ಅಂದ್ರೆ ಬೈಬಲಲ್ಲಿ ದೋಷಗಳಿದೆಯಾ ಅಂದ್ರೆ ಮನುಷ್ಯರು ತರ್ಜಮೆ ಮಾಡುವಂಥ ಸಮಯದಲ್ಲಿ ನಡೆಸಿರುವಂಥ ದೋಷಗಳೇ ಹೊರತು ದೇವರು ತಪ್ಪನ್ನ ಬರೆಸಿಲ್ಲ. ದೇವರ ವಾಕ್ಯಗಳಲ್ಲಿ ತಪ್ಪಿಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಈಗ ದೇವದೂತರ ವಿಚಾರಕ್ಕೆ ಬರುವಂಥದ್ದಾದರೆ ದೇವದೂತರು ಯಾರು ಎಂಬುದಾಗಿ ನಾವು ಒಂದ್ಸರಿ ಬೈಬಲ್ನೇ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಒಂದು ಮಾತನ್ನು ಗಮನಿಸಿ. ದೇವದೂತರು ಯಾವ ರೀತಿಯಾಗಿ ಹುಟ್ಟಿದ್ದರು ಎನ್ನುವಂಥದ್ದನ್ನು ಕೀರ್ತನೆಗಳು 148 ಎರಡನೇ ವಚನದಿಂದ ಗಮನಿಸಿ. ಕೀರ್ತನೆಗಳು 148 2ರಿಂದ ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲ ಸೈನ್ಯಗಳೇ, ಆತನ ಎಲ್ಲಾ ದೂತರೇ ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹಾ, ಮುಂದೆ ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿಯಲ್ಲಿರುವಂತಹ ಸಮಸ್ತವು ಉಂಟಾದವು ಎನ್ನುವಂತ ಮಾತು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಅಂದ್ರೆ ದೇವರು ಇಲ್ಲಿ ಸೂರ್ಯನನ್ನ, ಚಂದ್ರನನ್ನ, ಭೂಮಿಯಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಈ ಒಂದು ಸೃಷ್ಟಿ ಮಾಡಿರುವಂಥದ್ದು ಇವ್ರು ಯಾರು ಅಂತಂದ್ರೆ ಎಲ್ಲರೂ ಕೂಡ ದೇವದೂತರೇ. ಈ ಸೃಷ್ಟಿ ಮಾಡಿದಂಥ ಈ ದೇವದೂತರನ್ನ ವಿಭಜನೆ ಮಾಡಿದ್ದಾನೆ. ಯಾವ ರೀತಿಯಾಗಿ ಅಂತಂದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 1:7 ವಚನವನ್ನು ಗಮನಿಸಿ. ಇಬ್ರಿಯರಿಗೆ 1:7 ದೂತರ ವಿಷಯದಲ್ಲಿ ಹೇಳುವಂಥದ್ದೇನು ಅಂದ್ರೆ ದೇವರು ತನ್ನ ದೂತರನ್ನ ಗಾಳಿಗಳನ್ನಾಗಿಯೂ ಅಗ್ನಿಜ್ವಾಲೆಯನ್ನಾಗಿಯೂ, ಅಂದ್ರೆ ದೇವರು ದೂತರನ್ನ ಸೂರ್ಯನನ್ನಾಗಿ ಮಾಡಿದನಂತೆ, ದೇವರು ದೂತನನ್ನ ಗಾಳಿಯನ್ನಾಗಿ ಮಾಡಿದನಂತೆ. ಅಂದ್ರೆ ಗಾಳಿಯೂ ದೇವದೂತವೇ, ಅಗ್ನಿಯೂ ದೇವದೂತವೇ, ಭೂಮಿಯೂ ದೇವದೂತವೇ. ಇಷ್ಟು ಮಾತ್ರವಲ್ಲ, ನೀರು ಕೂಡ ದೇವದೂತನೇ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ 16:5 ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 16:5 ವಚನ. ಜಲಾಧಿಪತಿಯಾದ ದೂತನು, ಜಲಕ್ಕೆ ಅಧಿಪತಿಯಾದಂಥ ದೂತನು. ಅಂದ್ರೆ ದೇವರು ಅಪ್ಪಣೆಯನ್ನ ಕೊಟ್ಟಾಗ ಇವು ಮಾತ್ರವೇ ಈ ಒಂದು ದೇವದೂತರು ಉಂಟಾಗಿದ್ದಾರೆ, ದೇವರು ಬಾಯಮಾತಿನ ಮೂಲಕವಾಗಿ ಉಂಟು ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು ನಾವು. ಅಂದ್ರೆ ಈ ಒಂದು ದೇವದೂತರುಗಳು ಇಷ್ಟು ಮಾತ್ರವೇನಾ? ಎಷ್ಟು ಮಂದಿ ದೇವದೂತ? ಈಗ ನಾವು ನೋಡ್ಕೊಂಡಂಗೆ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಇವು ಮಾತ್ರ ದೇವದೂತರ? ಒಂದ್ಸರಿ ಪ್ರಕಟಣೆ ಗ್ರಂಥ 5:11 ವಚನವನ್ನು ಗಮನಿಸಿ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನ ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನು ಕೋಟಿಯಾಗಿಯೂ, ಭೂಮಿ ಮೇಲಿರುವಂತ ಮನುಷ್ಯರು ಇವತ್ತು 800 ಕೋಟಿ. 800 ಕೋಟಿ ಮನುಷ್ಯರು ಈ ಭೂಮಿಯಲ್ಲಿರುವಂಥವ್ರು. ಆದರೆ ಪರಲೋಕದಲ್ಲಿರುವಂಥ ದೇವದೂತರ ಸಂಖ್ಯೆ ಎಷ್ಟು ಗೊತ್ತಾ? ಕೋಟ್ಯಾನು ಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ, ಯಾರಿಂದಲೂ ಎಣಿಸಲಾಗದೇ ಇರುವಂಥ ಮಹಾ ಸಮೂಹ ಇದು. ಗಮನಿಸಿ, ಇಂಥ ದೇವದೂತರಿದ್ದಾರೆ. ಅಂದ್ರೆ ಇಂಥ ದೇವದೂತರು ಏನಕ್ಕೆ? ಇವರೆಲ್ಲರೂ ಏನಕ್ಕೋಸ್ಕರ ಉಂಟಾಗಿದ್ದಾರೆ? ನಮಗೋಸ್ಕರವೇ ಉಂಟಾಗಿದ್ದಾರೆ. ನಮಗೂ ಯಾವ ರೀತಿಯಾಗಿ ಇಷ್ಟೊಂದು ದೇವದೂತರು ಸೇವೆ ಮಾಡ್ತಾ ಇದ್ದಾರೆ? ಅಣುವಿನಲ್ಲೂ ಕೂಡ ದೇವದೂತರುಗಳು ಇದ್ದುಕೊಂಡು ಈ ಭೂಮಿ ಮೇಲೆ ಮನುಷ್ಯನಿಗೆ ಸೇವೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಇವೆಲ್ಲವೂ ಕೂಡ ದೇವದೂತರೇ. ಇವೆಲ್ಲವೂ ಕೂಡ ಆತ್ಮಗಳು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಬ್ರಿಯರಿಗೆ ಬರೆದ ಪುಸ್ತಕ 1:14 ವಚನದಲ್ಲಿ ಈ ದೇವದೂತರುಗಳು ಏನಕ್ಕೋ ಎಂಬುದಾಗಿ ಹೇಳ್ತಾ ಇದ್ದೇನೆ, ಗಮನಿಸಿ. ಇವರೆಲ್ಲರೂ ಅಂದ್ರೆ ಈ ದೇವದೂತರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವಂಥವರು ಯಾರು? ನಾವು, ದೇವರ ಮಕ್ಕಳಾಗಿರುವಂಥ ನಾವು. ಒಬ್ಬ ತಂದೆಯ ಆಸ್ತಿಯಲ್ಲಿ ಮಗನಿಗೆ ಯಾವ ರೀತಿಯಾಗಿ ಬಾಧ್ಯತೆ ಇರುತ್ತೋ ಆ ಪರಲೋಕದ ತಂದೆಯ ಆಸ್ತಿಯಾದಂಥ ಪರಲೋಕದಲ್ಲಿ ಆ ಒಂದು ಪರಲೋಕದ ವಾರಸುದಾರರಾದಂಥ ನಮಗೆ ಬಾಧ್ಯತೆ ಇದೆ, ನಮಗೆ ಪಾಲಿದೆ.
ಈ ಒಂದು ಮತ್ತೆ ಓದೋದನ್ನ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ರಕ್ಷಣೆಯನ್ನ ಪರಲೋಕವನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವಂತವರ ಸೇವೆಗೋಸ್ಕರ ಕಳುಹಿಸಲ್ಪಡುವಂತ ಊಳಿಗದ ಆತ್ಮಗಳಲ್ಲವೋ. ಒಬ್ಬ ತಂದೆ, ಭೌತಿಕವಾದಂಥ ತಂದೆ ತನ್ನ ಮಗುವಿಗೋಸ್ಕರ ಯಾವ ರೀತಿಯಾಗಿ ಸಂಪಾದನೆಯನ್ನ ಮಾಡ್ತಾನೋ, ಒಬ್ಬ ತಂದೆ ತನ್ನ ಮಗು ಹುಟ್ಟುವುದಕ್ಕಿಂತ ಮೊದಲೇ ಯಾವ ರೀತಿಯಾಗಿ ಸಿದ್ಧಪಡಿಸ್ತಾನೋ ಆ ರೀತಿಯಾಗಿ ಆ ಒಂದು ಪರಲೋಕದ ದೇವರು ನಮಗೋಸ್ಕರ ಇಷ್ಟು ಮಂದಿ, ಕೋಟಿ ಮಂದಿ ದೇವದೂತರನ್ನ ಸೃಷ್ಟಿ ಮಾಡಿ ನಮ್ಮ ಸೇವೆಗೋಸ್ಕರ ಇಟ್ಟಿದ್ದಾನೆ. ಈ ಮಾತುಗಳನ್ನು ಗಮನಿಸಬೇಕು ನಾವಿಲ್ಲಿ. ಈ ಒಂದು ದೇವದೂತರುಗಳಲ್ಲಿ ಬಾಧ್ಯತೆಯನ್ನು ಹೊಂದಿರುವಂಥ ದೇವದೂತರುಗಳು ಕೂಡ ಇದ್ದಾರೆ, ಅಂದರೆ ಅಧಿಕಾರಗಳನ್ನು ಹೊಂದಿರುವಂಥವ್ರು ಇದ್ದಾರೆ. ಆ ಮಾತನ್ನು ಗಮನಿಸಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ 11ನೇ ವಚನ. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ರಾಜತ್ವ ಎನ್ನುವಂಥದ್ದಿದೆ, ಅಧಿಕಾರ ಎನ್ನುವಂಥದ್ದಿದೆ. ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದು ಅಧಿಕಾರಗಳು, ರಾಜ್ಯತ್ವಗಳು ಇವೆಲ್ಲ ಏನು ಅಂತಂದ್ರೆ ದೇವರು ಪರಲೋಕದಲ್ಲಿ ನೇಮಕ ಮಾಡಿರುವಂತ ಒಂದು ಡಿಪಾರ್ಟ್ಮೆಂಟು ಅಂತ ಹೇಳಿ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇದರಲ್ಲಿ ಇದ್ದಾರೆ, ಅಧಿಕಾರಿಗಳಾದಂಥ ದೇವದೂತರಿದ್ದಾರೆ, ಸಮಾಚಾರವನ್ನು ತೆಗೆದುಕೊಂಡು ಬರುವಂಥ ದೇವದೂತರಿದ್ದಾರೆ, ಮತ್ತೆ ಯುದ್ಧ ಮಾಡುವಂಥ ದೇವದೂತರುಗಳಿದ್ದಾರೆ. ಇವೆಲ್ಲದಕ್ಕೂ ದೇವರು ನೇಮಕ ಮಾಡಿದ್ದಾನೆ. ನೀನು ಯುದ್ಧವನ್ನು ಮಾಡಬೇಕು, ನೀನು ಸಮಾಚಾರವನ್ನು ತಿಳಿಸಬೇಕು, ನೀನು ಇಂತಿಂಥ ಕೆಲಸವನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ. ಆ ಮಾತನ್ನು ಒಂದ್ಸರಿ ಗಮನಿಸಿ. ಯೂದನ ಗ್ರಂಥ 1ನೇ ಅಧ್ಯಾಯ 9ನೇ ವಚನವನ್ನ. ಆದರೆ ಪ್ರಧಾನ ದೂತನಾದಂಥ ಮಿಕಾಯೇಲನು ಅಂದ್ರೆ ಯುದ್ಧವನ್ನ ಮಾಡುವಂತವರಿಗೆ ಅಧಿಪತಿ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಕಟಣೆ 12:7 ಆ ಮಾತು ಕಾಣುತ್ತೆ, ಗಮನಿಸಿ. ಪ್ರಕಟಣೆ 12:7 ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಮಿಕಾಯೇಲನು ಯುದ್ಧ ಮಾಡೋದಕ್ಕೋಸ್ಕರ ಕಾಣ್ತಾ ಇರುವಂತ ರೀತಿಯಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. 1 ಥೆಸಲೋನಿಕ 4:16 ಗಮನಿಸಿ. 1 ಥೆಸಲೋನಿಕ 4:16 ಪ್ರಧಾನ ದೂತನ ಶಬ್ದ ಅಂದ್ರೆ ಇವನು ಸಮಾಚಾರವನ್ನು ಪ್ರಕಟಿಸುವಂತ ಒಂದು ದೂತ. ಅಂದ್ರೆ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಶಬ್ದ ಮಾಡ್ತಾನಂತೆ. ಆ ಶಬ್ದ ಏನಕ್ಕೋಸ್ಕರ ಮಾಡ್ತಾನೆ ಅಂದ್ರೆ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ಸಮಾಚಾರವನ್ನು ತಿಳಿಸೋದಕ್ಕೋಸ್ಕರ. ಆ ರೀತಿಯಾಗಿ ಈ ಸಮಾಚಾರವನ್ನು ತಿಳಿಸುವಂತ ದೂತರಿದ್ದಾರೆ, ಯುದ್ಧ ಮಾಡುವಂತ ದೂತರಿದ್ದಾರೆ. ಈ ರೀತಿಯಾಗಿ ವಿಧವಾದಂಥ ದೂತರು ಕಾಣ್ತಾರ ಅಂತ ಅಂದ್ರೆ ಪರಲೋಕದಲ್ಲಿ ಆ ರೀತಿಯಾದಂಥ ದೂತರುಗಳಿದ್ದಾರೆ ಎನ್ನುವಂಥದ್ದಕ್ಕೆ ಬೈಬಲ್ ಸ್ಪಷ್ಟವಾಗಿ ಸಾಕ್ಷಿ ಕೊಡ್ತಾ ಇದೆ. ಲೂಕ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಿಂದ ಗಮನಿಸಿ. ಲೂಕ 1:11 ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡ ದೂತನು ಕಾಣ್ತಾ ಇದ್ದಾನೆ. ಜಕರೀಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಗಮನಿಸಿ, ಇಲ್ಲಿ ಯೋಹಾನನ ಜನನದ ವಿಷಯದಲ್ಲಿ ಗಬ್ರಿಯೇಲ ದೂತನು ಆ ಒಂದು ಶುಭ ಸಮಾಚಾರವನ್ನು ತಿಳಿಸೋದಕ್ಕೋಸ್ಕರ ಬಂದಿದ್ದಾನ ಅಂತ ಅಂದ್ರೆ ಹೌದು. ಗಬ್ರಿಯೇಲನು ಶುಭ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವಂತ ರೀತಿಯಲ್ಲಿ ಇಲ್ಲಿ ಕಾಣುತ್ತೆ. ಮಿಕಾಯೇಲನು ಯುದ್ಧಕ್ಕೆ ಹೋದಂತ ರೀತಿಯಲ್ಲಿ ಪ್ರಕಟಣೆ 12:7 ಕಾಣುತ್ತೆ. ಅಂದ್ರೆ ಇಲ್ಲಿ ಯುದ್ಧವನ್ನು ಮಾಡುವಂತವರು ಬೇರೆ, ಶುಭ ಸಮಾಚಾರವನ್ನು ತರುವಂತವರು ಬೇರೆ ಎನ್ನುವಂಥದ್ದು ಕಾಣ್ತಾ ಇದೆಯಾ? ಹೌದು. ದಾನಿಯೇಲ 9ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿ. ದಾನಿಯೇಲ 9:21 ನನ್ನ ದೇವರಾದ ಯೆಹೋವನಿಗೆ ವಿನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಅಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ಗಮನಿಸಿ, ಇಲ್ಲೂ ಕೂಡ ದೇವದೂತರು ಕಾಣ್ತಾರ ಅಂತ ಅಂದ್ರೆ ದೇವದೂತರು ಕಾಣ್ತಾ ಇದ್ದಾರೆ ಜ್ಞಾನ ಬೋಧನೆಯನ್ನು ಮಾಡೋದಕ್ಕೋಸ್ಕರ ಬಂದಂತ ರೀತಿಯಲ್ಲಿ. ಇವರೆಲ್ಲರೂ ಕೂಡ ಸೇವಕರಾದಂಥ ಆತ್ಮಗಳು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೀರ್ತನೆಗಳು 103:21 ಗಮನಿಸಿ. ಕೀರ್ತನೆಗಳು 103:21 ಆತನ ಸೈನ್ಯಗಳೇ ಆತನ ಮೆಚ್ಚುಗೆಯನ್ನು ನೆರವೇರಿಸುವಂತ ಸೇವಕರೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವಂತ ಸೇವಕರು. ಆತನ ಮೆಚ್ಚುಗೆ ಏನು? ತನ್ನ ಮಕ್ಕಳಿಗೆ ಸೇವೆಯನ್ನು ಮಾಡಬೇಕು ಎನ್ನುವಂಥದ್ದು ಆತನ ಇಷ್ಟಪಡುವಂಥದ್ದು.
ನನ್ನ ಮಕ್ಕಳಿಗೆ ಸರಿಯಾದಂಥ ರೀತಿಯಲ್ಲಿ ನೀವು ಸೇವೆ ಮಾಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಆತನ ಮೆಚ್ಚುಗೆಯನ್ನು, ಆತನ ಆಜ್ಞೆಯನ್ನು, ಆತನ ಆಲೋಚನೆಯನ್ನು ನೆರವೇರಿಸುವಂಥ ದೇವದೂತರುಗಳು ಇವರು. ಇಂಥ ಒಂದು ದೇವದೂತರು ಅವರಿಗೆ ದೇವರು ನೇಮಕ ಮಾಡಿರುವಂಥ ವಿಧಿಗಳಿಗೆ ಅನುಸಾರವಾಗಿ ನಮ್ಮ ಮೇಲಿರುವಂಥ ಅಪಾರವಾದಂಥ ಪ್ರೀತಿಯಿಂದ ನಮಗೆ ಕಾವಲಾಗಿಯೂ ಕೂಡ ಇರ್ತಾರೆ ಎನ್ನುವಂಥ ರೀತಿಯಲ್ಲಿ ಬೈಬಲಲ್ಲಿ ಕಾಣುತ್ತೆ. ಆ ಮಾತನ್ನು ಗಮನಿಸಿ, ನಮಗೆ ಕಾವಲಾಗಿ ಯೆಹೋವನ ಮೇಲೆ ಭಯಭಕ್ತಿಯುಳ್ಳಂಥವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎನ್ನುವಂಥ ರೀತಿಯಲ್ಲಿ ಈ ಮಾತು ಕಾಣುತ್ತೆ ಕೀರ್ತನೆಗಳಲ್ಲಿ. ಗಮನಿಸಿ, ಅಂದರೆ ಭಯಭಕ್ತಿಯುಳ್ಳಂಥವರ ಸುತ್ತಲೂ ಕೂಡ ದೇವರು ತನ್ನ ದೂತರನ್ನು ಇಳಿಸಿ ಕಾಪಾಡ್ತಾನೆ. ಅಂದರೆ ದೇವದೂತರು ಆ ರೀತಿಯಾಗಿ ಸೇವೆ ಮಾಡ್ತಾರೆ ಎನ್ನುವಂಥ ರೀತಿಯಲ್ಲಿ ಬೈಬಲಲ್ಲಿರುವಂಥ ಮಾತುಗಳು ಸಾಕ್ಷಿ ಕೊಡ್ತಾ ಇದೆ. ಈ ಭೂಮಿ ಮೇಲೆ ಮನುಷ್ಯನು ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ದೇವರು ತನ್ನ ದೂತರನ್ನು ಇಳಿಸಿ ಕಾಪಾಡುವಂಥದ್ದಲ್ಲದೆ, ದೂತರು ದಂಡನೆ ಇಳಿಸ್ಕೊಂಡು ಅವ್ರನ್ನ ಕಾಪಾಡುವಂಥದ್ದು ಮಾತ್ರವಲ್ಲದೆ, ಸತ್ತಂಥ ತರುವಾಯವೂ ಕೂಡ ನಮಗೆ ಸೇವೆಯನ್ನು ಮಾಡ್ತವೆ ಆ ದೂತರು ಎಂಬುದಾಗಿ ಬೈಬಲಲ್ಲಿ ಆ ಮಾತುಗಳು ಕೂಡ ಬರೆಯಲ್ಪಟ್ಟಿದೆ. ದೇವದೂತರು ಯಾವ ರೀತಿಗೆ ನಮಗೆ ಸತ್ತ ಮೇಲೆ ಸೇವೆ ಮಾಡುತ್ತೋ. ಲೂಕನ ಸುವಾರ್ತೆ 16:22 ಗಮನಿಸಿ. ಲೂಕ ಸುವಾರ್ತೆ 16:22. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರಂತೆ. ಅಂದ್ರೆ ದೇವದೂತರು ಸತ್ತ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರ, ಅಂದ್ರೆ ಸೇವೆ ಮಾಡ್ತಾ ಇದ್ದಾರ. ಹೌದು, ಮನುಷ್ಯನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲಿರುವಂಥ ಪ್ರೇಮಾಭಿಮಾನದಿಂದ ತಂದೆಯ ಇಷ್ಟವನ್ನು ನೆರವೇರಿಸಿ ಭೂಮಿ ಮೇಲೆ ಬದುಕಿದಂಥವರಿಗೆ ದೇವದೂತರುಗಳು ಕೊಡುವಂಥ ಮರ್ಯಾದೆ. ದೇವದೂತರುಗಳು ಅಂದರೆ ಸಾಮಾನ್ಯವಾದಂಥ ಶಕ್ತಿಗಳಲ್ಲ, ಏನೋ ಕಡಿಮೆ ಶಕ್ತಿಯನ್ನು ಹೊಂದಿದಂಥವರಲ್ಲ, ಮಹಾನ್ ಶಕ್ತಿಯನ್ನು ಹೊಂದಿದಂಥವರು ಅವರು, ದೊಡ್ಡ ಶಕ್ತಿಯನ್ನು ಹೊಂದಿದಂಥವರು ದೇವರಿಂದ. ಅಂಥ ಒಂದು ಮಹಾನ್ ಶಕ್ತಿಗಳು ಮನುಷ್ಯನಿಗೆ ಭದ್ರತೆಯನ್ನು ಕೊಡ್ತವೆ. ಅಂದರೆ ಅಂಥ ಮಹಾನ್ ಶಕ್ತಿಗಳು ದೇವರ ಆಜ್ಞೆಗೆ ಅನುಸಾರವಾಗಿ ಒಬ್ಬ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ವರ್ಗಿಸ್ತಾರೆ ಅಂತ ಅಂದರೆ ಸತ್ತ ಮೇಲೆ ಸೇವೆಯನ್ನು ಮಾಡ್ತಾರೆ. ಅಂದರೆ ಮನುಷ್ಯನ ಎಂಥ ಶ್ರೇಷ್ಠನ ಆಲೋಚನೆ ಮಾಡಿ, ಮನುಷ್ಯನ ಎಂಥ ಉನ್ನತವಾದಂಥವನ ಆಲೋಚನೆ ಮಾಡಿ. ಮನುಷ್ಯನ ಇಂಥ ದೊಡ್ಡವನ ನಾವೇನು ಅಂದ್ಕೊಂಡಿದ್ದೀವಿ, ನಾವು ಯಾವುದಕ್ಕೆ ಬರದಂಥವರು ಅಂದರೆ ನಮ್ಮ ಶ್ರೇಷ್ಠತೆ ನಮಗೆ ಗೊತ್ತಿಲ್ಲ. ನಮ್ಮ ಶ್ರೇಷ್ಠತೆ ದೇವದೂತರಿಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ದೇವದೂತರುಗಳು ಏನು ಮಾಡ್ತಾ ಇದೆ, ಸತ್ತಂಥ ತರುವಾಯ ತೆಗೆದುಕೊಂಡು ಹೋಗ್ತಾ ಇದ್ದಾವಂತೆ. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನದಲ್ಲಿ ದೇವದೂತರು ಏನು ಮಾಡ್ತಾ ಇದ್ರು ಎನ್ನುವಂಥ ಮಾತು ಕಾಣುತ್ತೆ. ಗಮನಿಸಿ, ಮತ್ತಾಯನ ಸುವಾರ್ತೆ 18:10. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಏನಕ್ಕೋಸ್ಕರ ತಾತ್ಸಾರ ಮಾಡಬಾರದು? ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವಂತ ನನ್ನ ತಂದೆಯ ಮುಖವನ್ನ ಯಾವಾಗಲೂ ಎದುರು ನೋಡ್ತಾ ಇದ್ದಾರೆ. ಅಂದ್ರೆ ಏನಕ್ಕೋಸ್ಕರ ದೇವರ ಮುಖವನ್ನ ಎದುರು ನೋಡ್ತಾ ಇದ್ದಾರೆ ಅಂತಂದ್ರೆ, ದೇವರು ತನ್ನ ಮಕ್ಕಳನ್ನ ಕಾಪಾಡುವುದಕ್ಕೋಸ್ಕರ ಯಾವ ಸಮಯದಲ್ಲಿ ಅಪ್ಪಣೆ ಕೊಡ್ತಾನೆ ಎಂಬುದಾಗಿ ದೇವರ ಮುಖವನ್ನು ನೋಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಾದರೂ ದೇವರ ಅಪ್ಪಣೆಯನ್ನು ಕೊಟ್ಟ ತಕ್ಷಣ ಬಂದು ಆ ಕೆಲಸವನ್ನು ನೆರವೇರಿಸಿ ಮುಗಿಸ್ತಾರೆ. ಅದಕ್ಕೋಸ್ಕರ ದೇವರ ಮುಖವನ್ನು ಅವ್ರನ್ನ ಎದುರು ನೋಡ್ತಾ ಇದ್ದಾರೆ ಅಂತೆ. ದೇವ್ರು ಯಾವ ಕೆಲಸವನ್ನು ಹೇಳ್ತಾನೆ ಅಂತಾನ. ಅಂದರೆ ಗಮನಿಸಿ, ದೂತರುಗಳು ಈ ರೀತಿಯಾಗಿ ದೇವರ ಮಾತುಗಳಿಗೆ ಅನುಸಾರವಾಗಿ ಸೇವೆ ಮಾಡ್ತಾ ಇದೆಯಾ ನಮಗೆ? ಹೌದು, ಆ ರೀತಿಯಾಗಿ ಸೇವೆ ಮಾಡ್ತಾ ಇದೆ. ಇಲ್ಲೇನಾದರೂ ಮನುಷ್ಯರ ಮೇಲೆ ಅಧಿಕಾರ ಚಲಾಯಿಸಿದಂಥ ರೀತಿಯಲ್ಲಿ ಕಾಣುತ್ತಾ? ಅಂದರೆ ದೇವರ ಆಜ್ಞೆಗೆ ಅನುಸಾರವಾಗಿ ಅಲ್ಲದೆ ದೇವರ ಮಾತುಗಳನ್ನು ಧಿಕ್ಕರಿಸಿ ಮನುಷ್ಯರ ಮೇಲೆ ಅಧಿಕಾರ ಚಲಾಯಿಸುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಮನುಷ್ಯರನ್ನ ಪ್ರೀತಿ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ, ಮನುಷ್ಯರನ್ನ ಗೌರವಿಸುವಂಥ ರೀತಿಯಲ್ಲಿ ಕಾಣ್ತಾ ಇದೆ, ಮನುಷ್ಯರಿಗೆ ಸೇವೆ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆ ದೇವರು ಯಾವ ರೀತಿಯಾಗಿ ಹೇಳ್ತಾನೆ ಅದರಂತೆ ಕೇಳುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅದಕ್ಕೋಸ್ಕರವೇ ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 26:53 ಗಮನಿಸಿ. ಮತ್ತಾಯ 26:53. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು, ಅಂದ್ರೆ ಆತನು ಶಿಲ್ಬೆ ಏರ್ಬೇಕಾಗಿರುವಂತ ಸಮಯ ಹತ್ರಕ್ಕೆ ಬಂದಂತ ಸಮಯದಲ್ಲಿ ಆತನು ನೋವು ಬಾಧೆ ಪಡ್ತಾ ಇದ್ದಂತ ಸಮಯದಲ್ಲಿ ನಾನು ಬೇಡಿಕೊಳ್ಳಲಾರನೆಂದು ಒಂದು ವೇಳೆ ನನ್ನ ತಂದೆಯನ್ನು ಬೇಡಿಕೊಳ್ಳುವಂಥದ್ದಾದ್ರೆ 12 ಗಣಗಳಿಗಿಂತ ಹೆಚ್ಚಿನದಾದಂಥ ದೇವದೂತರನ್ನ ಕಳಿಸಿಕೊಡಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತುಗಳಲ್ಲಿ ಏನಾದರೂ ದೋಷ ಇದೆಯಾ, ಸುಳ್ಳುಗಳಿದೆಯಾ ಅಂದರೆ ಇಲ್ಲ. ಆತನ ಸತ್ಯವನ್ನೇ ಹೇಳ್ತಾನೆ. ಅಂದ್ರೆ ಸತ್ಯವನ್ನ ಹೇಳುವಂಥ ಆತನ ಬಾಯಲ್ಲಿ ಬರುವಂಥ ಮಾತು ಏನು ಅಂದರೆ 12 ಗಣಗಳಿಗಿಂತ ಹೆಚ್ಚಿನದಾದಂಥ ದೂತರನ್ನ ಬೇಕಾದ್ರೆ ಕಳಿಸಿ ಕೊಡ್ತಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಈ ಮಾತು ಸುಳ್ಳ? ಈ ಮಾತು ಸತ್ಯವೇ.
12 ಗಣ ಅಂದರೆ 72,000ಕ್ಕಿಂತ ಹೆಚ್ಚಿನದಾದಂಥ ದೇವದೂತರು ಒಬ್ಬ ಕ್ರಿಸ್ತನನ್ನು ಸಂತೈಸೋದಕ್ಕೋಸ್ಕರ, ಸತ್ಕರಿಸೋದಕ್ಕೋಸ್ಕರ, ಆತನಿಗೆ ಸೇವೆ ಮಾಡೋದಕ್ಕೋಸ್ಕರ ಬರ್ತಾರೆ ಅಂತಂದರೆ, ಈ ದೇವದೂತರು ದೇವರ ಮಾತಿಗೆ ಯಾವ ರೀತಿಯಾಗಿ ತಲೆಬಾಗ್ತಾರೋ, ಯಾವ ರೀತಿಯಾಗಿ ಮನುಷ್ಯನಿಗೆ ಸೇವೆಯನ್ನು ಮಾಡ್ತಾರೋ, ದೇವರ ಮಕ್ಕಳಾಗಿರುವಂಥವ್ರಿಗೆ ಯಾವ ರೀತಿಯಾಗಿ ಸೇವೆ ಮಾಡುವಂಥ ಸೇವಕರ ಗಮನಿಸಿ. ಇಲ್ಲಿ ಇಷ್ಟು ಜನ ದೇವದೂತರು ಬರ್ತಾರೆ. ಆದರೆ ಇಷ್ಟು ಜನ ಯಾವ ರೀತಿಯಾಗಿ ದೇವದೂತರು ಬಂದು ದೇವರ ಕೆಲಸವನ್ನು ಮಾಡ್ತಾರೋ, ಕೋಟ್ಯಾನುಕೋಟಿ ದೇವದೂತರುಗಳು ಯಾವ ರೀತಿಯಾಗಿ ದೇವರು ಹೇಳಿದಂಥ ರೀತಿಯಲ್ಲಿ ಸೂರ್ಯನಾಗಿ, ಗಾಳಿಯಾಗಿ, ಭೂಮಿಯಾಗಿ, ಇನ್ನೊಂದಾಗಿ, ಮತ್ತೊಂದಾಗಿ, ಪ್ರಾಣಿ ಪಕ್ಷಿಗಳಾಗಿ, ಗಿಡ ಮರಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೋ, ಅಂಥ ಒಂದು ಸೇವೆಯನ್ನು ಮಾಡಿದ್ರೆ ದೇವರಿಂದ ಆಶೀರ್ವಾದವನ್ನು ಹೊಂದ್ಕೊಳ್ತವೆ. ಒಂದು ವೇಳೆ ದೇವರಿಗೆ ವ್ಯತಿರೇಕವಾಗಿ ದೇವದೂತರು ಜೀವಿಸಿದ್ರೆ, ದೇವರ ಮಾತುಗಳನ್ನು ಕೇಳ್ದಲೇ ಇದ್ರೆ, ದೇವರು ಏನು ಮಾಡ್ತಾನೋ ಒಂದ್ಸರಿ ಆ ಮಾತನ್ನು ಗಮನಿಸಿ. 2 ಪೇತ್ರ 2ನೇ ಅಧ್ಯಾಯ 4ನೇ ವಚನವನ್ನು. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೋಸ್ಕರ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದ್ದಾನೆ. ಅಂದ್ರೆ ನಾವು ಪರದೈಸಿಯಲ್ಲಿ, ಪಾತಾಳ ಲೋಕದಲ್ಲಿ ಪರದೈಸಿ, ಅಗಾಧ, ನರಕ ಎನ್ನುವಂಥ ರೀತಿಯಲ್ಲಿ 3 ಭಾಗಗಳು ಇರುವಂಥದ್ದು ನಮಗೆ ಗೊತ್ತಿದೆ. ಈ 3 ಭಾಗಗಳಲ್ಲಿ ಮಧ್ಯದಲ್ಲಿರುವಂಥ ಅಗಾಧದಲ್ಲಿ, ಆ ಕತ್ತಲೆ ಗುಂಡಿಗಳಲ್ಲಿ ದೇವರು ಇರಿಸ್ತಾನಂತೆ ಈ ದೇವದೂತರನ್ನ. ಅಂದರೆ ದೇವರು ಯಾವ ರೀತಿಯಾಗಿ ತಪ್ಪು ಮಾಡಿದಂಥ ತನ್ನ ಮಕ್ಕಳನ್ನು ಕೂಡ ಬಿಡದಂಥ ರೀತಿಯಲ್ಲಿ ನರಕಕ್ಕೆ ಹಾಕ್ತಾನೋ, ಆ ರೀತಿಯಾಗಿ ಯಾವ ದೇವದೂತನಾದರೂ ತಪ್ಪನ್ನು ಮಾಡಿದ್ರೆ ಅಂಥ ತಪ್ಪು ಮಾಡಿದಂಥ ದೇವದೂತನಂತ ಈ ಅಗಾಧದೊಳಗೆ ಹಾಕಿ ದೇವರು ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವಂಥದ್ದು ಖಚಿತವಾದಂಥ ಮಾತು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ದೇವದೂತರಿಗಿಂತ ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವಂಥದ್ದು ಗೊತ್ತಾಯಿತು. ಆದರೆ ಇಂಥ ಒಂದು ದೇವದೂತನು ಶಿಕ್ಷೆಯನ್ನು, ಯಾವ ದೇವದೂತನಾದರೂ ಶಿಕ್ಷೆಯನ್ನು ಅನುಭವಿಸಿದಾನ ಅಂತ ಅಂದರೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಯಾವ ತಪ್ಪನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸಿರ್ಬೋದು? ಒಂದ್ಸರಿ ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ ಗಮನಿಸಿ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ. ಉದಯ ನಕ್ಷತ್ರವೇ ಬೆಳ್ಳಿಯೇ, ಉದಯ ನಕ್ಷತ್ರವೇ ಬೆಳ್ಳಿಯೇ. ದೇವರು ಇಲ್ಲಿ ಮಾತನಾಡುವಂಥ ಮಾತುಗಳನ್ನು ಗಮನಿಸಿ. ಉದಯ ನಕ್ಷತ್ರವೇ ಬೆಳ್ಳಿಯೇ ಅಂದ್ರೆ ಶ್ರೇಷ್ಠವಾದಂಥ ಮಾತುಗಳು ಇವೆಲ್ಲವೂ ಕೂಡ. ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಅಂದ್ರೆ ಇಲ್ಲಿ ಒಂದು ದೇವದೂತನು ಆಕಾಶದ ನಕ್ಷತ್ರವೆಂಬುದಾಗಿ ಹೋಲಿಸಿ ಮಾತನಾಡುವಂಥ ರೀತಿಯಲ್ಲಿ ವೈಭವದಿಂದ ಇದ್ದಂಥ ಒಬ್ಬ ದೇವದೂತನು ನೆಲಕ್ಕೆ ಬಿದ್ದಿದ್ದಾನೆ, ಅಂದ್ರೆ ಪಾತಾಳಕ್ಕೆ ಬಿದ್ದು ಹೋಗಿದ್ದಾನೆ. ಈ ಒಂದು ದೇವದೂತನ ಯಾರೋ ಗೊತ್ತಾ? ಅಭಿಷೇಕವನ್ನು ಹೊಂದಿದಂಥ ಕೆರೋಬಿ. ಯೆಹೆಜ್ಕೇಲನ ಗ್ರಂಥ 28:14 ಗಮನಿಸಿ. ಯೆಹೆಜ್ಕೇಲನ ಗ್ರಂಥ 28:14. ನೀನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೋಬಿಯಾಗಿದ್ದಿ. ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ಅಂದ್ರೆ ದೇವದೂತನ ಆ ಕೆರೋಬಿಗೆ, ಅಂದ್ರೆ ನಾವು ಇವತ್ತೇನು ಸೈತಾನನು ಎಂಬುದಾಗಿ ಹೇಳ್ತಾ ಇದ್ದೇವೆ, ಈ ಸೈತಾನನಿಗೆ ಮೊದಲು ಇದ್ದಂಥ ವೈಭವ ಇದು. ದೇವರ ಸಿಂಹಾಸನವನ್ನ ಆಸೆ ಪಟ್ಟಿದ್ದಕ್ಕೋಸ್ಕರ ದೇವರೇನು ಮಾಡ್ತಾನೆ, ಪಾತಾಳ ಲೋಕಕ್ಕೆ ದಬ್ಬಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಶಿಕ್ಷೆಯನ್ನು ಹೊಂದಿ ಬಂದಿದೆಯಾ ಈ ದೇವದೂತಗಳು? ಶಿಕ್ಷೆಯನ್ನು ಹೊಂದಿ ಬಂದಿದೆ. ಈ ದೇವದೂತನ ಮಾತ್ರವೇ ಅಲ್ಲ, ಎಷ್ಟೋ ಮಂದಿ ದೇವದೂತರನ್ನ ಕೆಡಿಸಿದ್ದಾನೆ. ಅವರೆಲ್ಲರೂ ಕೂಡ ನರಕದ ಪಾಲಾಗಿ ಹೋಗಿ ಶಿಕ್ಷೆಯನ್ನು ಅನುಭವಿಸಿ ಭೂಮಿ ಮೇಲೆ ಬಂದಿರುವಂಥ ದೆವ್ವಗಳಿವೆಲ್ಲವೂ ಕೂಡ ಈ ದೇವದೂತರುಗಳು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳ್ತೇವೆ, ಪಾತಾಳಕ್ಕೆ ಹೋಗಿ ಬಿಡುವಂತೆ ಅಪ್ಪಣೆಯನ್ನು ಕೊಡಬೇಡ ಅಂತ. ಯಾಕೆ ಪಾತಾಳ ಅಂದರೆ ಭಯವ? ಪಾತಾಳದ ರುಚಿಯನ್ನು ಆಲೆ ನೋಡಿರುವಂಥ ಕಾರಣ. ಗಮನಿಸಿ, ನಾವಿಲ್ಲಿವರೆಗೆ ನೋಡ್ಕೊಂಡಂಥ ರೀತಿಯಲ್ಲಿ ಈ ಮಾತುಗಳು ಏನನ್ನು ಕಾಣುತ್ತೆ ಅಂತಂದರೆ, ದೇವದೂತರುಗಳು ಯಾವ ರೀತಿಯಾಗಿ ಉಂಟಾದೋ ಎನ್ನುವಂಥದ್ದು ಕಾಣ್ತು. ದೇವದೂತರ ಆ ಕಾರ್ಯಗಳು ಏನು ಎನ್ನುವಂಥದ್ದು ಗೊತ್ತಾಯಿತು. ಅವ್ರು ತಪ್ಪನ್ನು ಮಾಡಿದ್ರೆ ಶಿಕ್ಷೆ ಕೊಡುವಂಥ ವಿಧವು ಎಲ್ಲವೂ ಕೂಡ ಗೊತ್ತಾಯಿತು.
ಈಗ ದೇವದೂತರಲ್ಲಿ ಮುಖ್ಯವಾಗಿ ದೇವದೂತರು ಮಾತಿನ ಮೂಲಕ ನಿರ್ಮಾಣವಾಗಿದ್ದಾವೆ, ಮಾತಿನ ಮೂಲಕ ಸೃಷ್ಟಿಯಾಗಿದ್ದಾವೆ. ಅಂದ್ರೆ ದೇವರು ಮಾತಿನಿಂದ ನಿರ್ಮಿಸಿದ್ದಾನೆ, ಮಾತಿನಿಂದ ಸೃಷ್ಟಿಸಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ವಾಕ್ಯಗಳಲ್ಲಿ ಕಾಣುತ್ತೆ. ಯಾಕಂದ್ರೆ ಆದಿಕಾಂಡದಲ್ಲಿ ದೇವರು ಭೂಮಿ ಉಂಟಾಗಿದೆ, ಆಕಾಶ ಉಂಟಾಗಿದೆ, ಇವೆಲ್ಲವೂ ಕೂಡ ಮಾತಿನ ಮೂಲಕವಾಗಿಯೇ ಉಂಟಾದವು. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಮಾತುಗಳು ಏನ್ ಕಾಣುತ್ತೆ? ದೇವರು ತನ್ನ ದೂತರನ್ನ ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನ ಅಗ್ನಿಜ್ವಾಲೆಯನ್ನಾಗಿ ಮಾಡ್ತಾನೆ ಎನ್ನುವಂಥ ಮಾತುಗಳು ಕಾಣುತ್ತೆ. ಅಂದ್ರೆ ಮಾತುಗಳಿಂದ ದೇವದೂತರು ಉಂಟಾಗಿದ್ದಾರೆ ಎನ್ನುವಂಥದ್ದು ನಿಸ್ಸಂದೇಹವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ದೇವರು ಸೇವಕರನ್ನ ಈ ರೀತಿಯಾಗಿ ಉಂಟು ಮಾಡಿದರೆ, ಮಕ್ಕಳಾಗಿರುವಂಥ ನಮ್ಮನ್ನ ಯಾವ ರೀತಿಯಾಗಿ ಉಂಟು ಮಾಡಿದ್ದಾನೋ ಒಂದ್ಸರಿ ಈ ಮಾತನ್ನ ಗಮನಿಸಿ. ಆದಿಕಾಂಡ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನ, ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನಂತೆ, ಜೀವಶ್ವಾಸವನ್ನ ಊದಿದನು ಎನ್ನುವಂತ ರೀತಿಯಲ್ಲಿ ಕಾಣುತ್ತೆ. ಆದಿಕಾಂಡ 1:26 ಗಮನಿಸಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ದೇವರು ದೇವದೂತರ ವಿಷಯದಲ್ಲಿ ಈ ರೀತಿಯಾಗಿ ಹೇಳಿದನ, ನಮ್ಮ ಹೋಲಿಕೆಯಲ್ಲಿ ಇರಲಿ ದೇವದೂತರ ಎಂಬುದಾಗಿ ಹೇಳಿದನ? ಇಲ್ಲ. ಮಕ್ಕಳ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪಕ್ಕೆ ಅನುಸಾರವಾಗಿ ಇವ್ರನ್ನ ಉಂಟು ಮಾಡೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಣ್ಣಿನಿಂದ ಮನುಷ್ಯನನ್ನ ಮಾಡಿದ್ದಾನೆ, ಮಣ್ಣಿನಿಂದ ಮನುಷ್ಯನನ್ನ ಮಾಡಿದಂಥ ದೇವರು ಜೀವ ಶ್ವಾಸವನ್ನ ಕಳುಹಿಸಿಕೊಡ್ತಾ ಇದ್ದಾನೆ. ಅಂದ್ರೆ ದೇವದೂತರ ರೀತಿಯಲ್ಲಿ ಭೂಮಿ ಉಂಟಾಗ್ಲಿ, ಆಕಾಶ ಉಂಟಾಗ್ಲಿ ಎಂಬುದಾಗಿ ಮಾತಿನಿಂದ ಉಂಟು ಮಾಡಲಿಲ್ವಾ? ಆದಾಮನ ಉಂಟಾಗ್ಲಿ ಎಂಬುದಾಗಿ ಹೇಳಲಿಲ್ಲ. ದೇವರು ಮಣ್ಣಿನಿಂದ ಗೊಂಬೆಯನ್ನ ಮಾಡಿದ್ದಾನೆ, ಜೀವ ಶ್ವಾಸವನ್ನ ಕಳಿಸಿದನು, ಅಂದ್ರೆ ಆತ್ಮವನ್ನ ಕಳಿಸಿಕೊಟ್ಟಿದ್ದಾನೆ. ಆತ್ಮವನ್ನ ಆ ಒಂದು ಮಣ್ಣಿನ ಶರೀರಕ್ಕೆ ಕಳಿಸಿಕೊಟ್ಟಿದ್ದಾನೆ. ಕಳಿಸಿರುವಂತಹ ಆತ್ಮ ಏನು ಗೊತ್ತಿದ್ಯಾ? ಕೀರ್ತನೆಗಳು 16:5 ಗಮನಿಸಿ. ಕೀರ್ತನೆಗಳು 16:5. ನನ್ನ ಪಾಲು ಪಾನವು ಯೆಹೋವನೇ, ನನ್ನ ಪಾಲು ಯೆಹೋವನೇ ಎನ್ನುವಂತ ಮಾತು ಕಾಣುತ್ತೆ. ಗಮನಿಸಿ. ನನ್ನ ಭಾಗವು ನೀನೇ ಎಂಬುದಾಗಿ, ನೀನೇ ನನ್ನ ಭಾಗವು ಎಂಬುದಾಗಿ ಇರುವಂತ ಮಾತುಗಳು ಕೀರ್ತನೆಗಳಲ್ಲಿ ಕಾಣುತ್ತೆ. ಅಂದ್ರೆ ನನ್ನ ಪಾಲು ನೀನೇ ಅಂತಂದ್ರೆ ಏನರ್ಥ? ಒಂದು ದೊಡ್ಡ ನೀರಿನಲ್ಲಿ ಒಂದು ಚುಕ್ಕಿ ನೀರನ್ನು ತೆಗೆದ್ರೆ ಯಾವ ರೀತಿಯಾಗಿ ಇರುತ್ತೋ ಆ ರೀತಿಯಾಗಿ ಆ ಮಹಾಶಕ್ತಿಯಿಂದ ವಿಭಜಿಸಲ್ಪಟ್ಟಿರುವಂತವರೇ ನಾವುಗಳು. ಆ ದೊಡ್ಡ ಶಕ್ತಿಯಿಂದ ಬೇರ್ಪಡಿಸಲ್ಪಟ್ಟಿರುವಂತ ಚಿಕ್ಕ ಚಿಕ್ಕ ಶಕ್ತಿಗಳೇ ನಾವು. ದೇವದೂತರ ರೀತಿಯಲ್ಲಿ ಮಾತಿನ ಮೂಲಕವಾಗಿ ನಿರ್ಮಿತವಾಗಿರುವಂತವರು, ಸೃಷ್ಟಿಯಾಗಿರುವಂತವರಲ್ಲ ನಾವು. ದೇವರು ಎತ್ತಿರುವಂತವರು ನಾವು, ದೇವರ ಗರ್ಭದಿಂದ ಬಂದಿರುವಂತವರು ನಾವು, ದೇವರ ಸಾಕ್ಷಾತ್ ಮಕ್ಕಳು ನಾವು. ನಾವೇನಾದ್ರೂ ದೇವದೂತರಿಗೆ ಸೇವೆ ಮಾಡುವಂತ ಕಾರ್ಯವಿದೆಯಾ? ಇಲ್ಲ. ದೇವದೂತರ ನಮಗೆ ಸೇವೆ ಮಾಡ್ತಾ ಇದೆ. ಯಾವ ರೀತಿಯಾಗಿ ನಮಗೆ ದೇವದೂತರುಗಳು ಸೇವೆ ಮಾಡ್ತಾ ಇದೆ ಅಂತ ಅಂದ್ರೆ, ನಮ್ಮ ಶರೀರವನ್ನು ನಾವು ಗಮನಿಸುವಂಥದ್ದಾದ್ರೆ, ಈ ಒಂದು ಶರೀರದಲ್ಲಿ ಪಂಚಭೂತಗಳು ಶರೀರವಾಗಿ ಇದ್ದುಕೊಂಡು ಸೇವೆ ಮಾಡ್ತಾ ಇದೆ. ಪಂಚಭೂತಗಳು ಗಾಳಿ, ನೀರು, ಶೂನ್ಯ, ಅಗ್ನಿ, ಈ ಒಂದು ಪಂಚಭೂಮಿ, ಈ ಪಂಚಭೂತಗಳು ಮನುಷ್ಯನ ಶರೀರವಾಗಿ ಇದ್ದುಕೊಂಡು ಸೇವೆಯನ್ನು ಮಾಡ್ತಾ ಇದೆ. ಯಾವ ರೀತಿಯಾಗಿ ಅಂದರೆ, ಮಣ್ಣಿನಿಂದ ಆಗಿರುವಂಥ ಈ ಒಂದು ಶರೀರ ಈ ಒಂದು ಶರೀರದಲ್ಲಿ ಗಾಳಿ ಎನ್ನುವಂಥದ್ದಿದೆ, ಬಿಸಿ ಎನ್ನುವಂಥದ್ದಿದೆ, ಶೂನ್ಯ ಎನ್ನುವಂಥದ್ದಿದೆ. ಅಂದರೆ ಈ ಪಂಚಭೂತಗಳು ಒಟ್ಟಾಗಿ ಸೇರಿ ಮಾನವನ ಶರೀರವಾಗಿ ಮನುಷ್ಯನ ಆತ್ಮಕ್ಕೆ ಸೇವೆ ಮಾಡ್ತಿದ್ಯಾ ಅಂತ ಅಂದರೆ ಹೌದು. ಅಂದರೆ ಈ ಒಂದು ನಮ್ಮ ಶರೀರದಲ್ಲಿ ಮಣ್ಣು ಎನ್ನುವಂಥದ್ದು, ಗಾಳಿ ಎನ್ನುವಂಥದ್ದು, ಅಗ್ನಿ ಎನ್ನುವಂಥದ್ದು, ಸೂರ್ಯ ಎನ್ನುವಂಥದ್ದು, ಈ ಒಟ್ಟಾಗಿ 5 ದೇವದೂತರುಗಳು ಸೇವೆ ಮಾಡ್ತಾ ಇದೆಯೇ ಶರೀರವಾಗಿ ಅಂತ ಅಂದರೆ ಹೌದು. ಇಂಥ ಒಂದು ಶರೀರವು ಮನುಷ್ಯನ ಆತ್ಮವು ಇಂಥ ಒಂದು ಶರೀರದಲ್ಲಿ ವಾಸ ಮಾಡ್ತಾ ಇದೆಯಾ ಅಂದರೆ ವಾಸ ಮಾಡ್ತಾ ಇದೆ. ಇಂಥ ಒಂದು ಶರೀರವನ್ನ, ಇಂಥ ಒಂದು ದೇವದೂತರನ್ನ ನಾವು ಆಳ್ವಿಕೆ ಮಾಡಬೇಕು. ಇಂಥ ಒಂದು ದೇವದೂತರನ್ನ ನಾವು ಅಧಿಕಾರ ಚಲಾಯಿಸಿ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂತಂದ್ರೆ ಪ್ರಪಂಚದಲ್ಲಿ ಯಾವ ಮನುಷ್ಯನಾದ್ರೂ ಕೂಡ ಸೇವಕನಿಗೆ ಸೇವೆಯನ್ನು ಮಾಡಲ್ಲ. ಸೇವಕರನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಸೇವೆಯನ್ನು ಮಾಡಿಸಿಕೊಳ್ಳುವುದಕ್ಕೋಸ್ಕರವೇ. ಗಮನಿಸಿ, ಆ ರೀತಿಯಾಗಿ
ಇವತ್ತು ಇಂಥ ಒಂದು ಶರೀರಕ್ಕೆ ನಾವು ಸೇವೆಯನ್ನು ಮಾಡಬಾರ್ದು, ಅಂದರೆ ಈ ಶರೀರಕ್ಕೋಸ್ಕರವೇ ಭೂಮಿ ಮೇಲೆ ಬದುಕಬಾರ್ದು ಅನ್ನೋದು ಈ ಮಾತಿನ ಅರ್ಥ. ಈ ಶರೀರಕ್ಕೋಸ್ಕರವೇ ಬದುಕಬಾರ್ದು, ಶರೀರಕ್ಕೋಸ್ಕರವೇ ಹಣ ಅಂತಸ್ತನ್ನು ಮಾಡುವಂಥದ್ದು, ಶರೀರಕ್ಕೋಸ್ಕರ ಸಕಲ ಸೌಕರ್ಯಗಳನ್ನು ಕೂಡ ಸಿದ್ಧಪಡಿಸಿಕೊಳ್ಳುವಂಥದ್ದು, ಶರೀರಕ್ಕೋಸ್ಕರವೇ ಮುಂಜಾನೆ ಎದ್ದಾಗಿನಿಂದ ಸಂಜೆ ಮಲಗುವಂಥ ಸಮಯದವರೆಗೂ ಕೂಡ ನಾವು ಹುಟ್ಟಿದಂದಿನಿಂದ ಹಿಡಿದು ಬುದ್ಧಿ ಕಂಡಾಗಿನಿಂದ ಹಿಡಿದು ಸಾಯುವಂಥ ಕಾಲದವರೆಗೆ ಈ ಶರೀರಕ್ಕೋಸ್ಕರವೇ ಬದುಕಿ 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 ಸಾಯಬಾರ್ದು. ಬೈಬಲಲ್ಲಿ ಆ ಮಾತು ಕಾಣಂತೆ ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12-13 ವಚನವನ್ನ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿ ಇಲ್ಲ. ಮತ್ತೆ ಓದ್ತಿದ್ದೀನಿ ಗಮನಿಸಿ. ನಾವು ಹಂಗಿನಲ್ಲಿ ಇದ್ದೇವೆ, ಆದರೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವಂಥ ಹಂಗಿನಲ್ಲಿ ಇದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆನ್ನುವಂಥ ಹಂಗಿನಲ್ಲಿ. ಶರೀರ ಭಾವನ ಒಂದು ವೇಳೆ ಅನುಸರಿಸಿ ಬದುಕುವಂಥದ್ದಾದ್ರೆ ಮನುಷ್ಯನು ನರಕಕ್ಕೆ ಹೋಗ್ತಾನೆ. ಶರೀರ ಭಾವನ ಅನುಸರಿಸಿ ಬದುಕುವಂಥವನು ದೇವದೂತರಿಗೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ದೇವರೇನೋ ಅಂಥ ದೊಡ್ಡ ದೊಡ್ಡ ಶಕ್ತಿಗಳಿಂದ ಕೂಡಿರುವಂಥ ದೇವದೂತರನ್ನ ಮನುಷ್ಯನಿಗೆ ಶರೀರಕ್ಕೆ ಸೇವೆ ಮಾಡೋದಕ್ಕೋಸ್ಕರ ಇಟ್ಟರೆ ಈ ಒಂದು ಮನುಷ್ಯನು ತನ್ನ ಸೇವಕರಿಗೆ ಸೇವೆ ಮಾಡುವಂಥ ರೀತಿಯಲ್ಲಿ ಬದಲಾಗಿದ್ದಾನೆ ಅಂತಂದ್ರೆ ದೇವರು ಯಾವ ರೀತಿಯಾಗಿದ್ದಾನೆ ಸಹಿಸ್ತಾನೆ. ಆಲೋಚನೆ ಮಾಡಿ. ಯಾವ ತಂದೆ ಆದರೂ ಕೂಡ ಭೌತಿಕವಾಗಿ ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕನಿಗೆ ಯಾವ ತೊಂದರೆ ಆಗಬಾರ್ದು ಎಂಬುದಾಗಿ ಸೇವಕನನ್ನು ನೇಮಕ ಮಾಡಿ ಆ ಸೇವಕನನ್ನ ತನ್ನ ಮಗನ ಬಳಿಯಲ್ಲೇ ಇರಬೇಕು ಎಂಬುದಾಗಿ ಹೇಳಿ ಯಾವಾಗಲೂ ಸೇವೆ ಮಾಡುವಂಥ ರೀತಿಯಲ್ಲಿ ಅಪ್ಪಣೆಯನ್ನು ಕೊಟ್ಟರೆ, ಈ ಮಗನೇ ಆ ಸೇವಕನಿಗೆ ಸೇವೆ ಮಾಡೋದಕ್ಕೆ ಹಿಡಿದ್ರೆ ಆ ತಂದೆ ನೋಡಿ ಅದನ್ನು ಏನು ಅಂದ್ಕೊಳ್ತಾನೆ? ಏನಕ್ಕೋಸ್ಕರ ಈತನನ್ನು ಎತ್ನೋ ಎಂಬುದಾಗಿ ಆತನ ಅಂದುಕೊಳ್ಳಲ್ವಾ? ಆಲೋಚನೆ ಮಾಡಿ. ಆ ರೀತಿಯಾಗಿ ಅಂದುಕೊಳ್ತಲೇ ಇರ್ತಾನ? ಅಂದುಕೊಳ್ತಾನೆ. ಆ ರೀತಿಯಾಗಿ ದೇವರು ಇನ್ನೆಷ್ಟು ಮಟ್ಟಿಗೆ ಆತನನ್ನು ಅಂದುಕೊಳ್ತಾನೆ. ಸೇವಕರಿಗೆ ಸೇವೆ ಮಾಡುವಂಥದ್ದು ಅಂತಂದ್ರೆ ದೇವರು ಆತನ ಯಾವ ರೀತಿಯಾಗಿ ಸಹಿಸ್ತಾನೆ. ಇವತ್ತು ಪ್ರಕೃತಿಗೋಸ್ಕರ ಮನುಷ್ಯನ ಆತುರ ಪಡ್ತಾ ಇದ್ದಾನೆ. ಭೂಮಿ ಒಳಗಿರುವಂಥ ಖನಿಜಗಳಿಗೋಸ್ಕರ ಮನುಷ್ಯನ ಆಸೆ ಪಡ್ತಾ ಇದ್ದಾನೆ. ಭೂಮಿಗೋಸ್ಕರ ಆಸೆ ಪಡ್ತಾನೆ, ಬಂಗಲೆಗೋಸ್ಕರ ಆಸೆ ಪಡ್ತಾನೆ, ಭೂಮಿಯಲ್ಲಿರುವಂಥ ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ಆಸೆ ಪಡ್ತಾನೆ ಅಂತ ಅಂದ್ರೆ ಶರೀರಕ್ಕೆ ಸೇವೆ ಮಾಡ್ತಾ ಇಲ್ವಾ? ಪ್ರಕೃತಿಗೆ ಸೇವೆ ಮಾಡ್ತಾ ಇಲ್ವಾ? ಗಮನಿಸಿ. ಒಂದು ಸಮಯದಲ್ಲಿ ನೋಡುವಾಗ ಯೆಹೋಶುವನು ಎನ್ನುವಂಥ ಭಕ್ತನು ಬರ್ತಾನೆ. ಆತನು ಪ್ರಕೃತಿಯನ್ನ ಶಾಸಿಸ್ತಾನೆ, ಪ್ರಕೃತಿಗೆ ಆಜ್ಞಾಪಿಸ್ತಾನೆ. ಆದರೆ ಇವತ್ತು ನಾವು ಪ್ರಕೃತಿ ಹಿಂದೆ ಬಿದ್ದು 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 ಸಾಯ್ತಾ ಇದ್ದೀವಿ. ಹಣವೂ ಬೇಕು, ಅಂತಸ್ತು ಬೇಕು, ಪ್ರಕೃತಿಯಲ್ಲಿ ಏನಿದೆಯೋ ಎಲ್ಲವೂ ಬೇಕು. ಪ್ರಕೃತಿಯಲ್ಲಿ ಏನು ಸಿಕ್ಕಿದ್ರು ಕೂಡ ಅದು ಬೇಕು. ಜಮೀನು ಬೇಕು ಅಂತ ಹೇಳ್ತೀವಿ, ಅದಕ್ಕೋಸ್ಕರವೇ ದುಡಿದು ಪ್ರಾಣವನ್ನು ತ್ಯಾಗ ಮಾಡ್ತೀವಿ. ನಮ್ಮ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆಯೋ ಎನ್ನುವಂಥದ್ದನ್ನ, ಇಂಥ ಒಂದು ವಿಷಯವನ್ನ ದೇವರು ಏನಕ್ಕೋಸ್ಕರ ತಿಳಿಸ್ತಾ ಇದ್ದಾನೆ ಅಂತ ಅಂದ್ರೆ ನಮ್ಮ ಶರೀರವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು, ದೇವದೂತರನ್ನ ನಾವು ಆಳ್ಬೇಕು ಮಾಡಬೇಕು ಎಂಬುದಾಗಿ ದೇವರು ಏನಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅಂದರೆ 1 ಕೊರಿಂಥಿ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. 1 ಕೊರಿಂಥಿ 6ನೇ ಅಧ್ಯಾಯ 3ನೇ ವಚನವನ್ನು. ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದು. ದೇವದೂತರಿಗೆ ತೀರ್ಪು ಮಾಡುವಂಥದ್ದ? ನಾವೇನು ಅಂದ್ಕೊಳ್ತೀವಿ ಅಂದ್ರೆ ನಮ್ಮಂಥ ಒಂದು ಬಲಹೀನರು, ನಮ್ಮಂಥ ಅಯೋಗ್ಯರು ಯಾರು ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ತೀವಿ. ಆದರೆ ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ ಅಂದರೆ ದೇವದೂತರಿಗೆ ತೀರ್ಪು ಮಾಡುವಂಥವರಂತೆ. ಪೌಲನ ಮಾತನ್ನು ಹೇಳ್ತಾನೆ, ನಾವು ಸಾರಿದಂಥ ಸುವಾರ್ತೆಗೆ ವಿರುದ್ಧವಾದಂಥದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದಂಥ ದೇವದೂತನೇ ಆಗಲಿ ಸಾರಿದರವನು ಶಾಪಗ್ರಸ್ತನಾಗಲಿ ಅಂತಾನ. ಈ ಮಾತನ್ನು ಓದುವಾಗ ಬಹಳವಾದಂಥ ರೀತಿಯಲ್ಲಿ ಆಶ್ಚರ್ಯ ಹುಟ್ಟದ ನನಗೆ ಮೊದಲಿನ ಸಮಯಗಳಲ್ಲಿ. ಅಂದರೆ ದೇವದೂತನಿಗೆ ಶಾಪ ಕೊಡುವಂಥ ದೊಡ್ಡವನ ಪೌಲನು ಎಂಬುದಾಗಿ. ಹೌದು, ದೇವದೂತನನ್ನು ಕೂಡ ಶಪಿಸುವಂಥ, ದೇವದೂತರಿಗೆ ತೀರ್ಪನ್ನು ಮಾಡುವಂಥ ಶ್ರೇಷ್ಠರು, ದೊಡ್ಡವರು, ದೇವರ ಮಕ್ಕಳಾಗಿರುವಂಥ ಮನುಷ್ಯರು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ನಾವು ಶರೀರ ರೀತಿಯಾಗಿ ಶರೀರ ಭಾವದ ಪ್ರಕಾರವಾಗಿ ನಾವು ಬದುಕಬಾರ್ದು. ಈ ಭೂಮಿ ಮೇಲೆ ಈ ಶರೀರವನ್ನೇ ಅಂದರೆ ಈ ದೇವದೂತರನ್ನೇ ನಾವು ಒಳಪಡಿಸಿಕೊಳ್ಳಕ್ಕಾಗದೇ ಇರುವಂಥ, ಈ ದೇವದೂತರುಗಳಿಂದ ಕೂಡಿರುವಂಥ ಈ ಶರೀರವನ್ನೇ ನಾವು ಒಳಪಡಿಸಿಕೊಳ್ಳಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ದೇವದೂತರಿಗೆ ಯಾವ ರೀತಿಯಾಗಿ ತೀರ್ಪನ್ನು ಮಾಡ್ತೀವಿ? ಆಲೋಚನೆ ಮಾಡಿ. ದೇವದೂತರಿಗೆ ತೀರ್ಪನ್ನು ಮಾಡೋದಕ್ಕೆ ಸಾಧ್ಯವಾ? ನಾವು ದೇವದೂತರಿಗೆ ತೀರ್ಪನ್ನು ಮಾಡೋದಕ್ಕೆ ಸಾಧ್ಯವಾ?
ಈ ಶರೀರವನ್ನೇ ಆಳ್ವಿಕೆ ಮಾಡೋದಕ್ಕೆ, ಶರೀರವನ್ನೇ ಹತೋಟಿಗೆ ತಂದುಕೊಳ್ಳೋಕ್ಕಾಗದೇ ಇರುವಂಥ ನಾವು ದೇವದೂತರಿಗೆ ಯಾವ ರೀತಿಯಾಗಿ ತೀರ್ಪನ್ನು ಮಾಡ್ತೀವಿ ಆಲೋಚನೆ ಮಾಡಿ. ಅಂದರೆ ಮನುಷ್ಯನು ಈ ರೀತಿಯಾಗಿ ಎಚ್ಚರಿಕೆಯನ್ನು ಹೊಂದ್ಕೊಳ್ಬೇಕಂತ ಅಂದರೆ, ಹೌದು, ಮನುಷ್ಯನು ಈ ರೀತಿಯಾಗಿ ಎಚ್ಚರಿಕೆಯನ್ನು ಹೊಂದಿಕೊಳ್ಳದಲ್ಲೇ ಇದ್ದರೆ ಈ ಶರೀರ ಎನ್ನುವಂಥದ್ದು ಮನುಷ್ಯನನ್ನು ನರಕಕ್ಕೆ ದೊಬ್ಬುತ್ತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಕಾರ್ಯವು ಏನು ಅಂದರೆ ದೇವರು ಇಟ್ಟಿರುವಂಥ ಒಂದು ಚಿಕ್ಕ ಪರೀಕ್ಷೆ. ಶರೀರವನ್ನು ನೀವು ಯಾವ ರೀತಿಯಾಗಿ ನಡೆಸ್ಕೊಳ್ತೀಯ ಅಂತಾನ. ನಾವು ಒಂದು ವಿಷಯವನ್ನು ಆಲೋಚನೆ ಮಾಡಬೇಕು. ದೇವರ ಸೇವಕರು ಎಂಬುದಾಗಿ ಹೇಳಿಕೊಂಡಿರುವಂಥ ಆ ಒಂದು ದೇವದೂತರ ನೀತಿಗೂ ದೇವರ ಮಕ್ಕಳು ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥ ನಮ್ಮ ನೀತಿಗೂ ಎಂಥ ಒಂದು ಅಜಗಜಾಂತರವಾದಂಥ ವ್ಯತ್ಯಾಸಗಳಿದೆಯೋ ಗಮನಿಸಿ. ಈ ಪ್ರಕೃತಿಯಲ್ಲಿರುವಂಥ ಯಾವ ಪದಾರ್ಥವಾದರೂ ಕೂಡ ಯಾವ ಒಂದು ಹೆಚ್ಚು ಕಡಿಮೆ ಇಲ್ಲದಂಥ ರೀತಿಯಲ್ಲಿ, ಯಾವ ಕೊರತೆಯೂ ಇಲ್ಲದಂಥ ರೀತಿಯಲ್ಲಿ ಮನುಷ್ಯನಿಗೆ ಸೇವೆ ಮಾಡ್ತಾ ಇದೆ ದೇವರ ಮಾತಿಗೆ ಅನುಸಾರವಾಗಿ. ಸೂರ್ಯನ ಬೆಳಕಿನಲ್ಲಿ ವ್ಯತ್ಯಾಸ ಎನ್ನುವಂಥದ್ದಿಲ್ಲ, ಚಂದ್ರನ ಒಂದು ಕಾಂತಿಯಲ್ಲಿ ವ್ಯತ್ಯಾಸ ಎನ್ನುವಂಥದ್ದಿಲ್ಲ, ಮರಗಿಡಗಳ ಫಲಗಳನ್ನು ಕೊಡುವಂಥ ಕಾರ್ಯಗಳಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ಇಲ್ಲ. ಈ ಪ್ರಕೃತಿಯಲ್ಲಿ ಯಾವುದನ್ನು ನೋಡುವಂಥದ್ದಾದರೂ ವ್ಯತ್ಯಾಸಗಳು ಎನ್ನುವಂಥದ್ದು ಕಾಣಲ್ಲ. ಯಾವ ಪ್ರಾಣಿ ಪಕ್ಷಿ ಆದರೂ ಕೂಡ ಮನುಷ್ಯನಿಗೋಸ್ಕರ ಬದುಕಲೆಂಬುದಾಗಿ ಹೇಳಿದ್ಯಾ? ಮನುಷ್ಯನಿಗೋಸ್ಕರ ಸಾಯಲೆಂಬುದಾಗಿ ಹೇಳಿದ್ಯಾ? ಆಲೋಚನೆ ಮಾಡಿ. ದೇವರು ಮನುಷ್ಯನಿಗೋಸ್ಕರ ಮಾಡಿರುವಂಥ ಏರ್ಪಾಟನ್ನ. ಯಾಕೆಂತಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಮ್ಮಂಥ ರೀತಿಯಲ್ಲಿ ಶರೀರ ಎನ್ನುವಂಥದ್ದಿದೆ, ರಕ್ತ ಎನ್ನುವಂಥದ್ದಿದೆ, ಆತ್ಮ ಎನ್ನುವಂಥದ್ದಿದೆ. ಆದ್ರೆ ಅಂಥ ಒಂದು ಆತ್ಮಗಳು, ಅಂಥ ಒಂದು ಶರೀರಗಳು ಇನ್ನು ಮನುಷ್ಯನಿಗೋಸ್ಕರ ಬಲಿಯಾಗಬೇಕಾಗಿರುವಂಥ ಕಾರ್ಯವು ಏನು? ಈ ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ಕೂಡ ಒಳಪಡಿಸಿಕೊಳ್ತಾನೆ, ಸ್ವಾಧೀನಪಡಿಸಿಕೊಳ್ತಾನೆ. ತನ್ನ ಸ್ವಂತ ಶರೀರವನ್ನು ಸ್ವಾಧೀನಪಡಿಸಿಕೊಳ್ಳಲ್ಲ, ತನ್ನ ಸ್ವಂತ ನಾಲಿಗೆಯನ್ನು ಸ್ವಾಧೀನಪಡಿಸಿಕೊಳ್ಳಲ್ಲ. ಅಂದ್ರೆ ಈ ದೇವದೂತರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ವಾ? ಕೆಲವೊಂದು ದೇವದೂತರುಗಳನ್ನ ಕಂಟ್ರೋಲ್ ಮಾಡಿ ಈ ದೇವದೂತರುಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಗಮನಿಸಿ. ಆಗಿರುವಂತ ಕಾರಣ ಇಂಥ ಒಂದು ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನಮ್ಮ ಶರೀರವನ್ನು ನಾವು ಸ್ವಾಧೀನಪಡಿಸಿಕೊಳ್ಳಲೇಬೇಕು. ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ಒಂದು ವರನೇ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಪ್ರಕೃತಿ ಎಲ್ಲವೂ ಕೂಡ ಮನುಷ್ಯನಿಗೋಸ್ಕರ ಸೇವೆ ಮಾಡ್ತಾ ಇದೆ ಅಂದ್ರೆ ಮನುಷ್ಯನಿದ್ದೆಲ್ಲವನ್ನ ನೋಡಿ ಸೇವಕರ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೋ ಎನ್ನುವಂಥದ್ದನ್ನು ಗಮನಿಸಿ ನಾವು ಕೂಡ ನಮ್ಮ ತಂದೆಗೆ ಆ ರೀತಿಯಾಗಿ ಬದುಕಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರು ಈ ಒಂದು ತನ್ನ ಆಸ್ತಿಯನ್ನ ನಮಗೆ ಕೊಡಬೇಕು ಅಂದ್ಕೊಂಡಿದ್ದಾನೆ, ಪರಲೋಕವನ್ನು ನಮಗೆ ಕೊಡಬೇಕು ಅಂದ್ಕೊಂಡಿದ್ದಾನೆ. ಆದರೆ ದೇವದೂತರಿಗೆ ಕೊಡಬೇಕು ಅಂದ್ಕೊಂಡಿಲ್ಲ. ಒಂದು ವೇಳೆ ಪರಲೋಕ ದೇವಕುಮಾರರು ಆಗಿದ್ದಿದ್ರೆ, ದೇವದೂತರು ಕೂಡ ದೇವರ ಮಕ್ಕಳೇ ಆಗಿದ್ದಿದ್ರೆ, ಆ ದೂತರು ಕೂಡ ದೇವರ ಮಕ್ಕಳೇ ಆಗಿದ್ದಿದ್ರೆ ಪರಲೋಕವನ್ನು ಅವ್ರಿಗೆ ಕೊಡಬೇಕಾಗಿತ್ತು. ಆದರೆ ಪರಲೋಕವನ್ನು ಅವ್ರಿಗೆ ಕೊಡ್ತಾನ ಇಲ್ವಾ ಎಂಬುದಾಗಿ ನಾವು ಬೈಬಲ್ನ ಗಮನಿಸುವಂಥದ್ದಾದರೆ ಆ ಮಾತನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಚನವನ್ನು, ಇಬ್ರಿಯರಿಗೆ 2:5 ಗಮನಿಸಿ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನ, ಅಂದ್ರೆ ಇದು ಯಾವ ವಿಷಯದಲ್ಲಿ ಮಾತನಾಡುವಂತ ಮಾತು ಅಂದ್ರೆ ಪರಲೋಕದ ವಿಷಯದಲ್ಲಿ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನ ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಗಮನಿಸಿ ಈ ಮಾತು ಏನಿದೆಯೋ, ನಾವು ಪ್ರಸ್ತಾಪಿಸುವಂತ ಪರಲೋಕ ಸಾಮ್ರಾಜ್ಯವನ್ನ ದೇವರು ದೇವದೂತರಿಗೆ ಅಧೀನ ಮಾಡಿಲ್ವಂತೆ. ಅಂದ್ರೆ ದೇವದೂತರಿಗೆ ಪರಲೋಕ ಇಲ್ವಾ? ಪರಲೋಕ ಇಲ್ಲ. ಮನುಷ್ಯನಿಗೆ ಯಾವುದಕ್ಕೂ ಸೇವೆ ಮಾಡ್ತಲೇ ಇರ್ಬೇಕಾ? ಹೌದು, ಪರಲೋಕಕ್ಕೆ ಹೋದಂತ ತರುವಾಯವು ಕೂಡ ದೇವದೂತರು ದೇವರ ಮಕ್ಕಳಿಗೆ ಸೇವೆ ಮಾಡಿರ್ಬೇಕು. ಈ ಭೂಮಿಯಲ್ಲೂ ಕೂಡ ಆ ದೇವದೂತರು ದೇವರ ಮಕ್ಕಳಾಗಿರುವಂತ ನಮಗೆ ಸೇವೆ ಮಾಡ್ತಾ ಇರಬೇಕು. ಇಲ್ಲೂ ಮಾಡಬೇಕು, ಅಲ್ಲೂ ಮಾಡಬೇಕು. ಪರಲೋಕದಲ್ಲಿ ಸೇವೆ ಮಾಡಬೇಕೇ ಹೊರತು ನಮ್ಮಂತ ರೀತಿಯಲ್ಲಿ ದೇವರ ಮಕ್ಕಳ ಯಾವ ರೀತಿಯಾಗಿರ್ತಾರೋ ಆ ರೀತಿಯಾಗಿ ಬದುಕೋದಕ್ಕೆ ಅನುಮತಿ ಎನ್ನುವಂಥದ್ದು ಇಲ್ಲ. ದೇವರು ಸ್ವಾಧೀನಪಡಿಸಿಲ್ಲ ಆ ಒಂದು ಪರಲೋಕವನ್ನ. ಆಗಿರುವಂತ ಕಾರಣ ದೇವದೂತರು ಕೂಡ ಮಕ್ಕಳೇ ಆಗಿದ್ರೆ ಪರಲೋಕವನ್ನು ಕೊಡಬೇಕಾಯಿತು. ಆದ್ರೆ ಪರಲೋಕವನ್ನು ಕೊಡ್ತಾ ಇಲ್ಲ ಅಂದ್ರೆ ಏನರ್ಥ? ಸೇವಕರು ಅಂತ. ಈ ಭೂಮಿ ಮೇಲೆ ಭೌತಿಕವಾದಂಥ ತಂದೆ ತಾಯಿಗಳಿರ್ತಾರೆ, ಮಕ್ಕಳಿದ್ರು ಮಕ್ಕಳಿಗೆ ಕೊಟ್ಟಂತ ರೀತಿಯಲ್ಲಿ ಸೇವಕರುಗಳಿಗೂ ಕೂಡ ಜಮೀನುಗಳನ್ನು ಭಾಗ ಮಾಡಿ ಕೊಡ್ತಾರ, ಅವರ ಆಸ್ತಿಗಳನ್ನ ಭಾಗ ಮಾಡಿ ಕೊಡ್ತಾರ. ಮಕ್ಕಳ ಕೊಟ್ಟಂತ ರೀತಿಯಲ್ಲಿ ಅವ್ರಿಗೂ ಕೂಡ ಕೊಡ್ತಾರ? ಯಾರು ಕೊಡೋದಕ್ಕೆ ಇಷ್ಟಪಡಲ್ಲ. ನಮ್ಮ ಮಕ್ಕಳಿದಾರಲ್ವಾ,
ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕೆಂಬುದಾಗಿ ಆಸೆ ಪಡ್ತಾರೆ ಹೊರತು ಸೇವಕರಿಗೆ ಅಧೀನಪಡಿಸಲ್ಲ, ಸೇವಕರಿಗೆ ಕೊಡಲ್ಲ. ಆ ರೀತಿಗೆ ಆ ಪರಲೋಕದಲ್ಲಿರುವಂಥ ತಂದೆಯೂ ಕೂಡ ದೇವದೂತರಿಗೆ ಪರಲೋಕವನ್ನು ಅಧೀನಪಡಿಸಿಲ್ಲ, ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಆಗಿರುವಂಥ ಕಾರಣ ನಾವು ನೀತಿಯಿಂದ ಬದುಕಿ ನಿತ್ಯ ಜೀವಕ್ಕೆ ಹೋಗಬೇಕು. ದೇವರ ಮಕ್ಕಳಾಗಿರುವಂಥ ನಮ್ಮ ಬದುಕುಗಳನ್ನು ಕೂಡ, ದೇವರ ಸೇವಕರಾಗಿರುವಂಥ ಅವರ ಬದುಕುಗಳನ್ನು ಕೂಡ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಅವುಗಳು ನೀತಿಯಿಂದ ಬದುಕ್ತಾ ಇದೆ, ನಾವು ನೀತಿಯಿಂದ ಬದುಕ್ತಾ ಇಲ್ಲ. ನಾವು ಈ ಶರೀರವನ್ನು ಒಳಪಡಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಈ ಶರೀರಕ್ಕೋಸ್ಕರವೇ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಈ ದೇವದೂತರಿಗೆ ನಾವೇ ಸೇವೆ ಮಾಡ್ತಾ ಇದ್ದೀವಿ. ಆಲೋಚನೆ ಮಾಡಿ. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ದೇವರು ಬಾಯಮಾತಿನ ಮೂಲಕವಾಗಿ ಉಂಟು ಮಾಡಿರುವಂಥವರು ದೇವದೂತರು, ದೇವರು ಸೃಷ್ಟಿ ಮಾಡಿರುವಂಥ ಎತ್ತಿರುವಂಥ ಮಕ್ಕಳಾಗಿರುವಂಥವರು ನಾವು. ಅಂದರೆ ಎತ್ತಿರುವಂಥವರು ಮಕ್ಕಳೇ ಹೊರತು ಬಾಯಮಾತಿನ ಮೂಲಕವಾಗಿ ಉಂಟು ಮಾಡಿರುವಂಥ ದೇವದೂತರು ಮಕ್ಕಳುಗಳಲ್ಲ, ದೇವದೂತರು ಸೇವಕರುಗಳೇ. ದೇವರ ಮಕ್ಕಳಾಗಿ ಎತ್ತಿರುವಂಥ ನಾವುಗಳು ದೇವರ ಮಕ್ಕಳೇ. ಮಕ್ಕಳು ಸೇವಕರಾಗೋದಕ್ಕೆ ಸಾಧ್ಯ ಇಲ್ಲ, ಸೇವಕರು ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ. ಅವರು ಸೇವಕರೇ, ದೇವದೂತರುಗಳೆಲ್ಲರೂ ಕೂಡ ಸೇವಕರೇ. ಆ ಮಾತು ಇದರಲ್ಲಿ ಕಾಣುತ್ತೆ ನೋಡಿ ಸ್ಪಷ್ಟವಾಗಿ. ಒಂದ್ಸರಿ ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 14ನೇ ವಚನವನ್ನ, ಇಬ್ರಿಯರಿಗೆ 1:14 ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವಂತವರ ಸೇವೆಗೋಸ್ಕರ, ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವಂತವರ, ಪರಲೋಕಕ್ಕೆ ಹೋಗಬೇಕಾಗಿರುವಂತವರ, ತನ್ನ ಮಕ್ಕಳಾಗಿರುವಂತವರ ಸೇವೆಗೋಸ್ಕರ ಕಳುಹಿಸಲ್ಪಡುವಂತ ಊಳಿಗದ ಆತ್ಮಗಳು, ಸೇವಕರಾದಂಥ ಆತ್ಮಗಳು. ಗಮನಿಸಿ, ಸೇವಕರಾದಂಥ ಆತ್ಮಗಳೇ ಹೊರತು ಪುತ್ರರು ಅಲ್ಲ, ಮಕ್ಕಳು ಅಲ್ಲ. ಈ ಮಾತುಗಳನ್ನು ಗಮನಿಸಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.